ಸಾಧ್ಯ ಅಲ್ವಾ? ಅದೇ ರೀತಿ ಆರೋಗ್ಯವೇ ಭಾಗ್ಯ ಅಂತ ನಾವು ಕೇಳಿದೀವಿ. ಉತ್ತಮ ಆರೋಗ್ಯವನ್ನ ಹೊಂದಿರ್ಬೇಕಾದ್ರೆ ಈಗ ನಾವ್ ಏನ್ ಮಾಡ್ಬೇಕು? ಒಳ್ಳೆ ಆಹಾರವನ್ನ, ಸಾತ್ವಿಕ ಆಹಾರವನ್ನ ತಿನ್ಬೇಕು ಅಂತ ಇದೆ. ಅದ್ರಲ್ಲಿ ಈಗ ಮುಖ್ಯವಾಗಿ ಎಣ್ಣೆ, ನಾವ್ ಅಡಿಗೆ ಮಾಡಕ್ಕೆ ಏನ್ ಎಣ್ಣೆ ಉಪಯೋಗಿಸ್ತೀವಿ ಅದು ಯಾವ ತರ ಈಗ ಸಿಟಿಗಳಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಕಲಬೆರಕೆ ಆಗಿರ್ತಕ್ಕಂಥದ್ದು ಅದೆಲ್ಲ ನೀವು ಕೇಳ್ತಾ ಇದ್ದೀರಾ ಅಲ್ವಾ? ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಉತ್ತಮ ಆರೋಗ್ಯ ಬೇಕಂದ್ರೆ ಈಗ ಎಣ್ಣೆ ನಮ್ಗೆ ಮುಖ್ಯವಾಗಿ ಜಾಯಿಂಟ್ಸ್ ಗಳಲ್ಲಿ ಲುಬ್ರಿಕೇಶನ್ ಮಾಡಕ್ಕೆ ಎಣ್ಣೆ ಬೇಕೇ ಬೇಕು. ಆದ್ರೆ ಒಳ್ಳೆ ಎಣ್ಣೆಯನ್ನ ಉಪಯೋಗಿಸ್ಬೇಕು ಅಡಿಗೆಗೆ ಅಂತ ಇದೆ. ಸೊ ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಈಗ ನಾವೇನ್ ಮಾಡಿದೀವಿ, ಈ ದಿನ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ಈ 2024-25ನೇ ಸಾಲಿನಲ್ಲಿ ಆನ್ಲೈನ್ ತರಬೇತಿ ಸಂಖ್ಯೆ ಅಂದ್ರೆ 49ನೇ ಒಂದು ಆನ್ಲೈನ್ ತರಬೇತಿಯನ್ನ ಈ ದಿನ ನಾವು ಮಾಡ್ತಾ ಇದೀವಿ. ಈ ವಿಷಯ ಅಂದ್ರೆ PMFME ಯೋಜನೆಯಲ್ಲಿ, ಸರ್ಕಾರದಿಂದ ತಮಗ್ ಗೊತ್ತೇ ಇದೆ, PMFME ಯೋಜನೆಯಲ್ಲಿ ಒಂದು ಪರಿಶುದ್ಧ ನೈಸರ್ಗಿಕ ಮರದ ಗಾಣದ ಅಡುಗೆ ಎಣ್ಣೆ ತಯಾರಿಸುವಂತ ಒಂದು ಘಟಕಕ್ಕೆ ಸವಲತ್ತು ಪಡೆದಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ PM ಸರ್ ಅವರು ವ್ಯವಸ್ಥಾಪಕರು, ಸಿಲ್ಕ್ ಸಿಟಿ ನ್ಯಾಚುರಲ್ಸ್ ಅಂತ, ಮೊಳಕಾಲ್ಮೂರು, ಚಿತ್ರದುರ್ಗ ಜಿಲ್ಲೆಯವರು. ಅವರು ಸಾಕಷ್ಟು ಈ ಬಗ್ಗೆ ತಮಗೆ ಈ ದಿನ ಮಾಹಿತಿಯನ್ನ ಕೊಡಲಿದ್ದಾರೆ. ಮತ್ತೆ ಈ ಎಣ್ಣೆಯನ್ನ ಬಳಸೋದ್ರಿಂದ ತಮಗೆ ಏನು ಆರೋಗ್ಯ ಲಾಭಗಳಾಗುತ್ತೆ, ಎಣ್ಣೆ ತಯಾರು ಮಾಡೋದು ಹೇಗೆ, ಅವರ ಅನುಭವಗಳೇನು, ಮತ್ತೆ ಮಾರುಕಟ್ಟೆ ಸೌಲಭ್ಯಗಳೇನು, ಇದರಿಂದ ತಾವು ಕೂಡ ಪ್ರೇರೇಪಿತರಾಗಿ ಯಾವ ತರ ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡ್ಬೇಕು, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಇವತ್ತು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ವತಿಯಿಂದ ಹಾಗೂ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ತುಂಬಾ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಾನು ಕೇಳಿಸ್ತಾ ಇದೆ ಅಲ್ವಾ? ಹಾ, ಕೇಳಿಸ್ತಾ ಇದೆ ಸರ್. ಸ್ವಲ್ಪ ಜೋರಾಗಿ ವಾಲ್ಯೂಮ್ ಜಾಸ್ತಿ ಮಾಡಿ ಸರ್. PPT ಶೇರ್ ಮಾಡಿದ್ದೀನಿ ಸರ್, ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ. ಓಕೆ ಸರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ PM ಅಂತ. ಮೂಲತಃ ನಾನು ವೈದ್ಯ. ನಾನು ಆಯುರ್ವೇದ ವೈದ್ಯ. ನಮ್ಮ ಮನೆಯವರು ನಾನು ಸೇರಿ ಮತ್ತು ನನ್ನ ಜೊತೆಗೆ ಒಂದು 3-4 ಜನ ಸೇರ್ಪಟ್ಟು ಮಾಡಿರುವಂತ ಇದೊಂದು ಪಾರ್ಟ್ನರ್ಶಿಪ್ ಫರ್ಮ್. ಇದು ಸಿಲ್ಕ್ ಸಿಟಿ ಎಂಟರ್ಪ್ರೈಸಸ್ ಅಂತ. ಇದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು, ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿದೆ ನಮ್ಮದು. ಸುಮಾರು ಈಗ 3 ವರ್ಷ ಕಳೀತಾ ಬಂತು ನಮ್ಮದು ಇಂಡಸ್ಟ್ರಿ ಇದು ಪ್ರಾರಂಭ ಆಗಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಗೂಗಲ್ ಮೀಟಿಗೆ ನನ್ನ ಆಹ್ವಾನಿಸಿ ಮತ್ತು ಈ ಗೂಗಲ್ ಮೀಟ್ ನಲ್ಲಿ ಉಪಯುಕ್ತ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಂಡಂತ AO ಶ್ರೀಮತಿ ಗೌರಮ್ಮ ಮೇಡಮ್, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿ, ಇವರಿಗೆ ಮತ್ತು ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದ ಅರ್ಪಿಸ್ತೀನಿ. ಅದ್ರ ಜೊತೆಗೆ ಏನು ಪ್ರಾರಂಭವಾಗಿ ಈ ಗೂಗಲ್ ಮೀಟ್ ಅಲ್ಲಿ ಉಪಸ್ಥಿತರುವಂತ ಎಲ್ಲ, ಬಹುಶಃ ಯಾರು ಆಡಿಯನ್ಸ್ ಅಂತ ಕೇಳಿದಾಗ ಮೇಡಮ್ ನನಗೆ ಸಾಕಷ್ಟು ಜನ ರೈತ ಬಾಂಧವರು ಇರ್ತಾರೆ ಸರ್, ಮತ್ತು ಉತ್ಸಾಹಿ ರೈತ ಉದ್ಯಮಿಗಳು ಆಗ್ಬೇಕಂತ ಆಸಕ್ತಿ ಇರೋಂಥವ್ರು ಇರ್ತಾರೆ, ಮತ್ತು ಗಾಣದ ಎಣ್ಣೆಗಳ ಬಗ್ಗೆ ಆಸಕ್ತಿ ಹೊಂದಿರುವಂತ ಹಿತೈಷಿ ಬಳಗ ಇರುತ್ತೆ ಸರ್ ಅಂತ ಹೇಳಿದ್ದಾರೆ. ಅದ್ ಕಾರಣ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಇರ್ತಾರೆ ಅಂತಾರೆ. ಅವರೆಲ್ಲರಿಗೂ ಸಮೇತ ನಾನು ಪ್ರಪ್ರಥಮವಾಗಿ ನಮಸ್ಕಾರ ತಿಳಿಸ್ತಾ, ಏನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲಿ ಸೇರುವಂತ ನಾವೆಲ್ಲರೂ ಸಮೇತ ಎರಡು ಕ್ಯಾಟಗರಿ. ಯಾಕೆ ಗಾಣದ ಎಣ್ಣೆಗಳ ಬಗ್ಗೆನೂ ಆಸಕ್ತಿ ಇರೋಂಥವ್ರು ಬಂದಿದೀವಿ. ಜೊತೆಗೆ ಗಾಣದ ಎಣ್ಣೆಯ ಇಂಡಸ್ಟ್ರಿ ತಪ್ಪಿದ್ರೆ ನಾವೊಂದು ಸ್ವಂತ ಉದ್ಯಮ ಯಾಕೆ ಮಾಡಬಾರ್ದು ಅಂತ ಯೋಚನೆ ಇರೋಂಥವ್ರು ಬಂದಿದೀವಿ. ಆದ ಕಾರಣ ಎಲ್ಲರಿಗೂ ಸಮೇತ ಉಪಯುಕ್ತವಾದಂತ ಮಾಹಿತಿನ ನನ್ನ ಯೋಚನೆಗೆ ತಕ್ಕಂಗೆ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ 3 ವರ್ಷದ ಮುಂಚೆ ನಿಮ್ಮಂಗೆ ನಾನು ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಕೃಷಿ ತರಬೇತಿ ಕೇಂದ್ರದಿಂದನೇ ಸ್ಟಾರ್ಟ್ ಆದಂತ ಇಂಥದೇ ಒಂದು ಆನ್ಲೈನ್ ಕ್ಲಾಸಿಗೆ ಮಧ್ಯಾಹ್ನದ ಹೊತ್ತು ಜಾಯಿನ್ ಆದಂತವನು. ಅದರಿಂದ ಪ್ರೇರೇಪಿತನಾಗಿ ಇವತ್ತು ನಾನು ಇಷ್ಟು ದೊಡ್ಡ ಇಂಡಸ್ಟ್ರಿ ಮಾಡಿರೋದಕ್ಕೆ ಒಂದು ಕಾರಣ. ಬಿಕಾಸ್ ಎಲ್ಲರ ಹತ್ರ ಎಲ್ಲಾ ಯೋಚನೆಗಳು ಓಡಾಡ್ತಿರ್ತದೆ. ಅದಕ್ಕೆ ಸರಿಯಾದಂತ ಒಂದು ವೇದಿಕೆ ಸೃಷ್ಟಿಯಾದಾಗ ಮತ್ತು ಅದಕ್ಕೆ ತಕ್ಕಂಗೆ ಕಾಂಟ್ಯಾಕ್ಟ್ ಸಿಕ್ಕಾಗ ಮಾತ್ರ ನಾವು ಅನ್ಕೊಂಡಿದ್ದು ಅಚೀವ್ ಆಗಕ್ ಸಾಧ್ಯ. ಆದ ಕಾರಣ ಆ ವಿಚಾರವಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಫಸ್ಟ್ ಸ್ಲೈಡ್.
ಈ ನಾನು ಬಹಳ ಮುಖ್ಯವಾಗಿ ಎರಡು ವಿಚಾರ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತೀನಿ. ಒಂದು, ಗಾಣದ ಎಣ್ಣೆಗಳ ಉಪಯೋಗ ಏನು, ಮತ್ತು ಗಾಣದ ಎಣ್ಣೆಗಳನ್ನ ಉಪಯೋಗದಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಮತ್ತು ಆರೋಗ್ಯದ ಮೇಲೆ ಏನೆಲ್ಲ ಉಪಯೋಗ, ಅದ್ರ ಜೊತೆಗೆ ನಾವು ಗಾಣದ ಎಣ್ಣೆ ಇಂಡಸ್ಟ್ರಿ ಪ್ರಾರಂಭ ಮಾಡಿದಾಗ ಇದ್ದಂತ ಸಮಸ್ಯೆಗಳೇನು ಮತ್ತು ಗಾಣದ ಎಣ್ಣೆ ಇಂಡಸ್ಟ್ರಿ ಮಾಡೋದಕ್ಕೆ ಏನೆಲ್ಲ ಉಪಯೋಗ ಸರ್ಕಾರದಿಂದ ಇದೆ ಮತ್ತು ನಾವೆಲ್ಲರೂ ಸಮೇತ ಪ್ರಾರಂಭಿಸಬಹುದು ಅಂತ ಈ ಉದ್ದೇಶದಿಂದ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಆ ವಿಚಾರದಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನದೇ ಎಕ್ಸಾಂಪಲ್ ತಗೊಂಡು ಸ್ಟಾರ್ಟ್ ಮಾಡ್ತೀನಿ. ಸಿಲ್ಕ್ ಸಿಟಿ ನ್ಯಾಚುರಲ್ಸ್. ನೆಕ್ಸ್ಟ್ ಸ್ಲೈಡ್ ಮೇಡಮ್. ನೆಕ್ಸ್ಟ್ ಸ್ಲೈಡ್ ಮೇಡಮ್. ಥರ್ಡ್ ಸ್ಲೈಡ್ ಮೇಡಮ್. ಕೇಳಿಸ್ತಾ ಇದ್ದಾರೆ? ಹಾ, ಕೇಳಿಸ್ತಾ ಇದೆ ಸರ್. ಯಾ ಸಿಲ್ಕ್ ಸಿಟಿ ನ್ಯಾಚುರಲ್ಸ್ ಇದು ನಮ್ಮದೊಂದು ಸಿಲ್ಕ್ ಸಿಟಿ ಎಂಟರ್ಪ್ರೈಸಸ್ ಅಂತ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ಕೊಂಡು ಪ್ರಾರಂಭಿಸಿದ್ದು. ನಾನು ನಮ್ಮ ಮನೆಯವರಿಬ್ರು ಸೇರಿ ಯೋಚನೆ ಮಾಡಿ ಅದ್ರ ಜೊತೆಗೆ ನಮ್ಮ ಒಂದು 4 ಜನ ನನ್ನ ಜೊತೆ ಸಹಪಾಠಿಗಳ ಜೊತೆಗೆ ಸೇರ್ಕೊಂಡು ನಾವು ಪ್ರಾರಂಭಿಸೋದಂತ ಒಂದು ಇಂಡಸ್ಟ್ರಿ ಇದು. ಏನ್ ಕಾರಣ, ಇತ್ತೀಚಿನ ದಿನದಲ್ಲಿ ನಾವೆಲ್ಲರೂ ಸಮೇತ, ಯಾಕಂದ್ರೆ ನಾವೆಲ್ಲರೂ ಸಮೇತ ಕರೋನಾದಂತ ದೊಡ್ಡ ಸಮಸ್ಯೆನ ಇಡೀ ಪ್ರಪಂಚ ಎದುರಿಸಿದಂತ ಸಮಸ್ಯೆನ ನಾವುಗಳು ಎದುರಿಸಿ ಹೊರಗೆ ಬಂದಿರೋಂಥವ್ರು ನಾವೆಲ್ಲರೂ ಸಮೇತ ಇವತ್ತಿನ ಮೇಜರ್ ಆರೋಗ್ಯ ಸಮಸ್ಯೆಗಳು ನೋಡ್ಕೊಂತ ಹೋದ್ರೆ ಒಂದ್ ರೀತಿಯಾದಂತ ಇವತ್ತು ಆರೋಗ್ಯ ಸಮಸ್ಯೆ ಒಂದು ನಮ್ಮ ಇವತ್ತು ಒತ್ತಡದ ಜೀವನ ಶೈಲಿಗಳು. ಯಾಕಂದ್ರೆ ನಾವೆಲ್ಲರೂ ಬಿಸಿ ಆ ಒತ್ತಡದ ಆರೋಗ್ಯ ಶೈಲಿಯಿಂದನೂ ಸಮೇತ ಜೀವನ ಶೈಲಿಯಿಂದನೂ ಸಮೇತ ನಮ್ಗೆ ಫಸ್ಟ್ ಒಂದು ರೋಗಗಳು ಸಮಸ್ಯೆಗೆ ಈಡಾಗ್ತೀವಿ. ಅದ್ ಬಿಟ್ರೆ ಕಲುಷಿತ ಆಹಾರ ಅಂದ್ರೆ ಅಡಲ್ಟ್ರೇಟೆಡ್ ಫುಡ್ ಇರ್ಬೋದು. ನಾವು ಗೊತ್ತಿದ್ದು ತಿಂತಿರೋದು, ಗೊತ್ತಿಲ್ದಂಗ್ ತಿಂತಿರೋ ಅಂತ ಫುಡ್ ಗಳಿಂದ ಖಂಡಿತವಾಗೂ ನಮ್ಮ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಒತ್ತಡದ ಜೀವನ ಶೈಲಿ ಯಾರ ಕೈನಲ್ಲಿದೆ ಅಂದ್ರೆ ಬಹುಶಃ ನಮ್ ಕೈನಲ್ಲೇ ಇದೆ. ತುಂಬಾ ಏನು ಎಕ್ಸಾಂಪಲ್ ಹೇಳಕ್ ಅವಶ್ಯಕತೆ ಇಲ್ಲ. ಬಹಳ ಚೆನ್ನಾಗಿ ಒಂದು ಸಣ್ಣ ಕತೆ ಮುಖಾಂತರ ನಾನು ಹೇಳ್ತೀನಿ. ಎರಡೂ ಸಮೇತ ಒಬ್ಬ ಏನಂತಾರೆ ಋಷಿ ಮುನಿ ಹತ್ರ ಒಬ್ನು ಬೇಟೆಗಾರ ಒಂದು ಬರ್ತಾನಂತೆ. ಋಷಿ ಮುನಿ ಬಗ್ಗೆ ಒಂದ್ ದೊಡ್ಡ ಮಟ್ಟದ ಹೆಸರಿರ್ತದಂತೆ. ಋಷಿ ಏನೇ ಮುಚ್ಚಿಟ್ಕೊಂಡ್ ಬಂದ್ರು ಸಮೇತ ಏನಿದೆ ಅಂತ ಹೇಳ್ತಾರೆ. ಎಷ್ಟು ಶಕ್ತಿಯುತವಾದಂತ ಋಷಿ ಮುನಿಗಳು ಅಂತ ಹೇಳ್ತಾರೆ. ಅಂತ ಋಷಿ ಮುನಿ ಹತ್ರ ಒಬ್ಬ ಬೇಟೆಗಾರ ಬಂದು ಎದುರಿಗೆ ನಿಂತ್ಕೊಂತಾನಂತೆ. ಎದುರಿಗೆ ನಿಂತ್ಕೊಂಡು ಸ್ವಾಮೀಜಿ, ನನ್ನ ಕೈನಲ್ಲಿ ಒಂದು ವಸ್ತು ಇದೆ, ಆ ವಸ್ತು ಏನಂತ ಹೇಳಿದ್ರೆ ನಿಮ್ಗೆ ನಿಮ್ಮ ಹತ್ರ ಶಕ್ತಿ ಇದೇನೋ ಇಲ್ಲ ಅಂತ ನಾನು ಕನ್ಫರ್ಮ್ ಮಾಡ್ಕೊಂತೀನಿ ಅಂತ ಹೇಳ್ತಾನೆ. ಅವರ ಅಂತರ್ಜಕ್ಷಗಳಿಂದ ಋಷಿ ಮುನಿ ಗೊತ್ತಾಗುತ್ತೆ, ಅದ್ರೊಳಗೆ ಅವನ ಕೈನಲ್ಲಿ ಒಂದು ಹಕ್ಕಿ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ಋಷಿ ಮುನಿಗಳು ಯೋಚನೆ ಮಾಡಿ ಒಂದ್ 2-3 ನಿಮಿಷ ಕಣ್ಮುಚ್ಕೊಂಡು ಹೇಳ್ತಾರಂತೆ, ಅಪ್ಪ ನಿನ್ ಕೈನಲ್ಲಿ ಇದೆ ಅಪ್ಪ ಅಂತ ಹೇಳ್ತಾರಂತೆ. ಬದುಕಿದೋ ಸತ್ತಿದೆ ಅಂತ ಕೇಳಿದ್ರೆ ಎಲ್ಲಾ ನಿನ್ ಕೈನಲ್ಲಿದೆ ಅಂತ. ಹಂಗಂದ್ರೆ ಅರ್ಥ ಏನು? ಒಂದೊಮ್ಮೆ ಏನಾದ್ರು ಋಷಿ ಮುನಿಗಳು ಸತ್ತಿದೆ ಅಂತ ಹೇಳಿದ್ರೆ ಹಾರ್ಬಿಡ್ತಿದ್ದ, ಬದುಕಿದೆ ಅಂತ ಹೇಳಿದ್ರೆ ಅದನ್ನ ತೋರಿಸ್ತಿದ್ರು. ಹಿಂಗೆ ಈ ವಿಚಾರದಲ್ಲೂ ಸಮೇತ ಈ ಒತ್ತಡದ ಜೀವನ ಶೈಲಿ ಮತ್ತು ಕಲುಷಿತ ಆಹಾರ ಇವೆಲ್ಲಾನು ಯಾರ ಕೈನಲ್ಲಿದೆ ಅಂದ್ರೆ ನಮ್ಮ ಕೈನಲ್ಲಿದೆ. ಆದ ಕಾರಣ ನಾವುಗಳು ಎಚ್ಚೆತ್ಕೊಂಡ್ರೆ ಮಾತ್ರ ಇದರಿಂದ ಹೊರಗ್ ಬರ್ಬೋದು ಅಂತ ಯೋಚನೆ ಮಾಡ್ಕೊಂಡು ನಾವೆಲ್ಲರೂ ಸಮೇತ ಬಂದಿರೋಂಥದ್ದು. ಯಾವ್ದು ಬೇಸಿಕ್ ಆಗಿ ದಿನನಿತ್ಯ ಎದುರಾಗುವಂತ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂದ್ರೆ ಹೃದ್ರೋಗ ಸಮಸ್ಯೆವರೆಗೂ ಇವತ್ತು ನಾವು ನೋಡ್ತೀವಿ. 30-40 ವರ್ಷಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಕಾರ್ಡಿಯಾಕ್ ಚೇಂಜಸ್ ಆಯ್ತು, ಹಾರ್ಟ್ ನಲ್ಲಿ ಬ್ಲಾಕೇಜ್ ಇತ್ತು, 30-40 ವರ್ಷಕ್ಕೆ ಬರುತ್ತೆ. ಮತ್ತು ಕರಳಿನ ಸಮಸ್ಯೆಗಳು ಬಹಳ ಸಣ್ಣ ವಯಸ್ಸಿನಲ್ಲಿ ಇತ್ತೀಚೆಗೆ ಕರಳಿನ ಸಮಸ್ಯೆಗಳು ಬರೋಂಥದ್ದು. ಮತ್ತು ಜನರಲೈಸ್ಡ್ ಆಗಿ ಇವತ್ತು ಬಹಳ ಈಸಿಯಾಗಿ ಬರೋಂಥದ್ದು ಒಂದು ಒಬೆಸಿಟಿ. ಅದಾದ ನಂತರ ಎರಡನೇದು ಒಬೆಸಿಟಿಯಿಂದ ಸಮಸ್ಯೆಗಳು ಡಯಾಬಿಟಿಕ್ ಇರ್ಬೋದು, ಮತ್ತೆ ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಇರ್ಬೋದು. ಅದಾದ ನಂತರ ನಮ್ಮ ಥೈರಾಯ್ಡ್ ಸಮಸ್ಯೆಗಳು, ಇಂಥದೆಲ್ಲಾನು ಸಮೇತ ಸಾಕಷ್ಟು ಆಹಾರ ಪದ್ಧತಿಗಳಿಂದಾನೆ ಮತ್ತು ಒತ್ತಡ ಜೀವನ ಶೈಲಿಯಿಂದ ಬರುತ್ತೆ. ಅದಕ್ಕೆ ಈ ಹಿಂದೆ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ಅಂತ ನೋಡಿದ್ರೆ, ಅವರು ಉಪಯೋಗಿಸಿದಂತ ಅಕ್ಕಿ ಏನೋ ರಾ ರೈಸ್ ಇತ್ತು. ಅಂದ್ರೆ ಯಾವುದೇ ಪಾಲಿಶ್ ಇರ್ತಿರ್ಲಿಲ್ಲ. ನಾವು ಅನ್ಪಾಲಿಶ್ಡ್ ರೈಸ್ ನ ನಾವ್ ಯಾರು ಸಮೇತ ಮುಟ್ಟೋದಕ್ಕೂ ಸಮೇತ ಯೋಚನೆ ಮಾಡೋ ಅಂತ ದಿನಗಳು ಬಂದಿದ್ದಾವೆ. ಅದಾದ ನಂತರ ಗಾಣದ ಎಣ್ಣೆಗಳು ಬಳಸ್ತಿದ್ರು. ಈಗ ಗಾಣದ ಎಣ್ಣೆಗಳು ಒಂದ್ ಟೈಪ್ ಯೋಚನೆ ಮಾಡೋದಕ್ಕೂ ಕಷ್ಟ ಅನ್ನೋ ಮಟ್ಟಕ್ಕೆ ಹೋಗಿತ್ತು. ಮತ್ತೆ ಒನ್ಸ್ ಅಗೇನ್ ಈಗ ಟ್ರೆಂಡ್ ಆಗಕ್ ಸ್ಟಾರ್ಟ್ ಆಗಿದೆ. ಬಹಳ ಒಳ್ಳೆ ವಿಚಾರ. ಅದಾದ ನಂತರ
ಇಂಥದೆಲ್ಲಾನು ಸಮೇತ ನೋಡ್ದಂತ ನಾವುಗಳು ಮತ್ತೆ ವಾಪಸ್ ಜನಗಳಿಗೆ ಏನಾದ್ರು ಕೊಟ್ರೆ ಒಳ್ಳೆ ಪದಾರ್ಥಗಳು. ಯಾಕಂದ್ರೆ ನಾವೆಲ್ಲರೂ ಸಾಕಷ್ಟು ದುಡಿಮೆ ಎಲ್ಲ ಮಾಡ್ತೀವಿ ಮತ್ತು ಎಲ್ಲಾ ಸಾಕಷ್ಟು ಕೆಲಸ ಮಾಡ್ತೀವಿ. ಏನಕ್ ಮಾಡ್ತೀವಿ? ಒಳ್ಳೆ ಆಹಾರ ತಿನ್ನೋದಕ್ಕೋಸ್ಕರ. ಬಹುಶಃ ನಾನು ಇಲ್ಲಿ ಕುತ್ಕೊಂಡು ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಮಾರ್ಕೆಟಿಂಗ್ ದೃಷ್ಟಿಯಿಂದ ತಪ್ಪಿದ್ರೆ ಯಾವುದೇ ನನ್ನ ಮಾರ್ಕೆಟ್ ಗೋಪಾಲ್ ಗೌಡ ದಯವಿಟ್ಟು ಬೇರೆಯವರು ನಿಮ್ಮ ಆಡಿಯೋವನ್ನ ಮ್ಯೂಟ್ ಮಾಡ್ಕೊಳ್ಳಿ. ಗೋಪಾಲ್ ಗೌಡ ಮ್ಯೂಟ್ ಮಾಡ್ಬೇಕು. ಗೋಪಾಲ್ ಗೌಡ ಅವರು ಕೇಳಿಸ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಆಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ. ಆವಾಗ ಸರ್ ಹೇಳಿದ್ದು ನಿಮಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಆದ ಕಾರಣ ನಮ್ಮ ಪೂರ್ವಜರೆಲ್ಲ ನೋಡ್ಕೊಂಡು ಹೋದಾಗ ಏನಕ್ಕೆ ಬಹಳ ವರ್ಷಗಳ ಕಾಲ ಬದುಕ್ತಿದ್ರು ಅಂತ ಯೋಚನೆ ಮಾಡ್ಕೊಂಡು ಹೋದಾಗ ಒಂದ್ ಸೆಕೆಂಡ್ ಅವರು ತಿನ್ನ ಅಂತ ವಸ್ತುಗಳಲ್ಲಿ ಯಾವುದೇ ಕಲಬೆರಕೆ ಇರ್ತಿರ್ಲಿಲ್ಲ. ಪರಿಶುದ್ಧವಾದಂತ ಆಹಾರ ಮತ್ತು ಸ್ಟ್ರೆಸ್ ಇಲ್ದಂತ ಜೀವನ ಸಾಗಿಸ ಅಂತದ್ದು ಇಂಥದೆಲ್ಲ ಇತ್ತು. ಆದ ಕಾರಣ ವೈದ್ಯರು ನಾವೆಲ್ಲರೂ ನಾನು ವೈದ್ಯನಾಗಿ ಯೋಚನೆ ಮಾಡ್ಕೊಂಡು ಎಷ್ಟು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀನೋ ಅಷ್ಟು ಪ್ಯಾರಲಲ್ಲಿ ಜನಗಳಿಗೆ ಒಳ್ಳೆ ಆಹಾರ ತಿನ್ನೋದಕ್ಕೆ ಕೇಳೋದು ಸಮೇತ ಕರ್ತವ್ಯ. ಯಾಕಂದ್ರೆ ಬೆಸ್ಟ್ ಮೆಡಿಸಿನ್ ಇಸ್ ಎ ಬೆಸ್ಟ್ ಫುಡ್ ಆಕ್ಚುಲಿ ಪ್ರೈಮರಿಲಿ. ಆದ ಕಾರಣ ಒಳ್ಳೆ ಆಹಾರ. ಆದ ಕಾರಣ ನಾನು ಇಲ್ಲಿ ಹೇಳ್ತೀನಿ, ನನ್ನ ವಸ್ತುನ ಯಾವುದೇ ಕಾರಣಕ್ಕೆ ನಾನು ನಿಮಗೆ ಪಬ್ಲಿಸಿಟಿ ಮಾಡೋದಕ್ಕೆ ನಾನು ಬಂದಿಲ್ಲ. ಖಂಡಿತವಾಗೂ ಬಹಳ ಈ ವಿಚಾರದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮಗ್ ಗೊತ್ತಿದ್ದು ಸಮೇತ ತಿಂತಿರೋ ಅಂತ ಏಕೈಕ ಅತಿ ಹೆಚ್ಚು ಅಡಲ್ಟ್ರೇಟೆಡ್ ಫುಡ್ ಅಂದ್ರೆ ಎಣ್ಣೆ. ಅದು ಯಾಕಂದ್ರೆ ನಮಗ್ ಗೊತ್ತು ಆ ಎಣ್ಣೆ ಉತ್ಪತ್ತಿ ಆಗೋದಕ್ಕೆ ಏನೆಲ್ಲಾನು ಸಮೇತ ರಾ ಮೆಟೀರಿಯಲ್ಸ್ ಬೇಕು ಅಂತ. ವಿಪರ್ಯಾಸ ಅಂದ್ರೆ ನಾವ್ ಯಾರು ಯೋಚನೆ ಮಾಡ್ತಿಲ್ಲ. ಮಾರ್ಕೆಟ್ ನಲ್ಲಿ ಸಿಗುವಂತ ಸಿಂಗಲ್ ರಿಫೈನ್ಡ್, ಡಬಲ್ ರಿಫೈನ್ಡ್, ಟ್ರಿಬಲ್ ರಿಫೈನ್ಡ್, ಕಲರ್ ಇಲ್ಲ, ವಾಸನೆ ಇಲ್ಲ, ಹಿಂಗೆಲ್ಲಾನು ಸಮೇತ ಬಂದು ಅದಕ್ಕೆ ಫೋರ್ಟಿಫೈಡ್ ಆಗಿರೋಂಥದ್ದು. ಅದಕ್ಕೆ ವಿಟಮಿನ್ ಇ ಬರುತ್ತೆ, ವಿಟಮಿನ್ ಎ ಸೇರಿಸ್ತೀವಿ ಅಂತ ಅಂತ ಎಲ್ಲಾ ಎಣ್ಣೆಗಳನ್ನ ಸಮೇತ ನಾವು ತಿನ್ನಕ್ ಸ್ಟಾರ್ಟ್ ಮಾಡಿದ್ವಿ. ಕಲರ್ಫುಲ್ ಆಗಿ ಅಡ್ವರ್ಟೈಸ್ ಬಂದ ತಕ್ಷಣ ಅದರಿಂದ ದೂರ ಬರ್ಬೇಕು. ಮತ್ತು ನೈಸರ್ಗಿಕವಾದಂತ ಗಾಣದ ಎಣ್ಣೆಗಳನ್ನ ಉಪಯೋಗಿಸ್ಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ನಾವು ಸಿಲ್ಕ್ ಸಿಟಿ ನ್ಯಾಚುರಲ್ಸ್ ನ ಪ್ರಾರಂಭಿಸಿದ್ವಿ. ಸೊ ಪ್ರಾರಂಭ ಆಗಿ ಈಗ 3 ವರ್ಷದಿದೆ. 3 ವರ್ಷ ಆದ ನಂತರ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ನಮ್ಮ ಏನೆಲ್ಲ ಈ ಗಾಣದ ಎಣ್ಣೆ ಇಂಡಸ್ಟ್ರಿಯಿಂದ ಇದೆ ಅಂತ ಮುಂದಿನದಲ್ಲಿ ಹೇಳ್ತೀನಿ. ನನ್ನ ಈಗೇನು ಫಸ್ಟ್ ಆರೋಗ್ಯದ ವಿಚಾರವಾಗಿ ಗಾಣದ ಎಣ್ಣೆಗಳನ್ನ ಯಾಕೆ ಉಪಯೋಗಿಸ್ಬೇಕು ಅಂತ ನಾನು ಫಸ್ಟ್ ಒಂದ್ ಬ್ರೀಫ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ನೆಕ್ಸ್ಟ್ ಸ್ಲೈಡ್. ನಮ್ಮ ವಿಷನ್ ಮತ್ತು ಮಿಷನ್ ಏನು ಅಂತ ಇದ್ರೋಕೆ ನಿಮ್ಗೆ ಇಷ್ಟ ತನಕ ಹೇಳಿದೀನಿ. ಪಾಲಿಶ್ಡ್ ರೈಸ್ ಮತ್ತೆ ತಾಜಾ ಹಾಲು, ಹಣ್ಣು, ತರಕಾರಿಗಳು ಮತ್ತು ರಾಸಾಯನಿಕ ಸಂಸ್ಕರಿತ ತರಕಾರಿಗಳು ಇಂಥವೆಲ್ಲಾನು ಸಮೇತ ಗೊತ್ತಿಲ್ದೇನ ಹೈಬ್ರಿಡೈಸೇಷನ್ ಗೆ ನಾವೆಲ್ಲರೂ ಸಮೇತ. ಯಾಕಂದ್ರೆ ಬಹಳ ಜನಕ್ಕೆ ಈ ದೇಶದ ಪಾಪ್ಯುಲೇಷನ್ ಜಾಸ್ತಿ ಆದಂಗೆಲ್ಲ ಬಹಳ ಜನಕ್ಕೆ ಕೊಡ್ಬೇಕು ಅಂತೇನು ಈ ದೇಶದಲ್ಲಿ ಯೋಚನೆ ಏನ್ ಹುಟ್ಟದ್ದು. ವಿಪರ್ಯಾಸ ಅಂದ್ರೆ ಬಹಳ ಜನಗಳಿಗೆ ಸೇರ್ಬೇಕು ಅನ್ನೋದಕ್ಕೋಸ್ಕರ ಅದಕ್ಕೆ ಅಡಲ್ಟ್ರೇಷನ್, ಬೇರೆ ವಸ್ತುಗಳು ಕಲರಿಂಗ್ ಹಾಕಂತದ್ದು, ಅನಗತ್ಯವಾಗಿ ಹಾಲಿನ ಜಾಗದಲ್ಲಿ ಏನೋ ಪೌಡರ್ ಮಿಕ್ಸ್ ಮಾಡಿ ಹಾಲು ಕೊಡೋಂಥದ್ದು, ಇಂಥದೆಲ್ಲ ಆಗಿ ಬಹಳ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳನ್ನ ಯೋಚನೆ ಮಾಡ್ಲಿಲ್ದಂಗೆ ಮನುಷ್ಯನ್ಗೆ ಜೀವಕ್ಕೆ ವಿಷ ಇಡಂತ ಕೆಲಸ ಆಗ್ತಾ ಇದೆ. ಆದ ಕಾರಣ ಇಂತ ಏನು ಅಡಲ್ಟ್ರೇಷನ್, ಕಲಬೆರಕೆಯ ಸರಮಾಲೆ ಇದನ್ನ ನಾವು ಕಟ್ ಮಾಡ್ಬೇಕು. ಅದನ್ನ ಕಟ್ ಮಾಡೋರು ಯಾರು? ಒಂದ್ ಸೆಕೆಂಡ್ ನಾವೇ, ನಮ್ ಕೈನಲ್ಲೇ ಇರೋದು. ಅಂತ ಅಡಲ್ಟ್ರೇಷನ್ ಚೈನ್ ನ ನಾವು ಕಟ್ ಮಾಡ್ಬೇಕು ಮತ್ತು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋದಕ್ಕೆ, ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಸಮೇತ ಭಾಗಿಗಳಾಗಬೇಕು. ಸೊ ಅದಕ್ಕೋಸ್ಕರ ನಮ್ಮ ಮಿಷನ್, ನಮ್ಮ ವೈಯಕ್ತಿಕವಾಗಿ ಸಿಲ್ಕ್ ಸಿಟಿ ನ್ಯಾಚುರಲ್ ಪ್ರಾರಂಭ ಮಾಡಿದ ಉದ್ದೇಶ ಕೆಮಿಕಲ್ ಮತ್ತು ಅಡಲ್ಟ್ರೇಷನ್ ಫ್ರೀ ಎಡಿಬಲ್ ಆಯಿಲ್, ಅಂದ್ರೆ ಕೆಮಿಕಲ್ ಮತ್ತೆ ರಾಸಾಯನಿಕ ಮತ್ತು ಕಲಬೆರಕೆ ಇರುವಂತ ಎಣ್ಣೆನ ದೂರ ಮಾಡಿ ಪರಿಶುದ್ಧ ಅಂತ ಆಯಿಲ್ ತಗೊಬೇಕು. ಅದಾದ್ಮೇಲೆ ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್. ನಮ್ಮ ಭಾಗದಲ್ಲೆಲ್ಲ ಸಮೇತ ತುಂಬಾನೇ ಕಷ್ಟ ಪರಿಸ್ಥಿತಿ ಇರೋಂತ ಈ ಭಾಗದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ಬೇಕು ಅಂತಾನೆ ಇದೆ. ಮತ್ತು ಡೈರೆಕ್ಟ್ ನಮ್ಮ ಭಾಗದ ರೈತರಿಗೆ ಬೆನಿಫಿಟ್ ಪಡ್ಕೊಳೋದು, ಅವ್ರ ಕಡೆಯಿಂದ ಶೇಂಗಾ, ಇಲ್ಲಿ ಮೇಜರ್ ಬೆಳೆ ಆದ ಕಾರಣ ಶೇಂಗಾ ಪಡ್ಕೊಳೋದು. ಮತ್ತು ವೋಕಲ್ ಫಾರ್ ಲೋಕಲ್ ಅಂತ, ಅಂದ್ರೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಹೇಳ್ದಂಗೆ ನಮ್ಮ ಸ್ಥಳೀಯ
ಅಲ್ಲೇ ಸ್ಥಳೀಯವಾಗಿ ಮಾರುಕಟ್ಟೆ ಕಲ್ಪಿಸೋ ಅಂತ ಯೋಚನೆ ಇಟ್ಕೊಂಡು ನಾವು ಮಾಡಿದೀವಿ. ಆದ ಕಾರಣ ಇನ್ನು ಮುಂದಿನ ಸ್ಲೈಡ್ ನಲ್ಲಿ ನಾನು ಈ ವಿಚಾರದಲ್ಲಿ ತಿಳಿಸ್ತೀನಿ. ಗಾಣದ ಎಣ್ಣೆ ಯಾಕೆ ಉಪಯೋಗಿಸ್ಬೇಕು ಮತ್ತು ಮೊಳಕಾಲ್ಮೂರ್ನ ನಾವೀಗೇನು ಪ್ರಾರಂಭಿಸಿರುವಂತ ಗಾಣದ ಎಣ್ಣೆ ನೀವೆಲ್ಲ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಮೈಸೂರು ಭಾಗದವ್ರ ಆದ ಕಾರಣ ಆ ಭಾಗದಲ್ಲಿ ಮಂಡ್ಯದಲ್ಲಿ ಬಹಳ ತುಂಬಾ, ಯಾಕಂದ್ರೆ ನಾನು ತುಂಬಾ ಬ್ರ್ಯಾಂಡಿಂಗ್ ಮಾಡ್ದಾಗ ನೋಡಿನಿ ಆ ಭಾಗದಲ್ಲಿ ಮಂಡ್ಯದಲ್ಲೆಲ್ಲಾನು ತುಂಬಾ ಒಳ್ಳೆ ಬೆಲ್ಲ ಮಾಡೋ ಅಂತದ್ದು ಇತ್ತೀಚಿಗೆ ಟ್ರೆಂಡ್ ಆಗಿ ರಾಸಾಯನಿಕ ಹೊರತುಪಡಿಸಿರುವಂತ ಬೆಲ್ಲ ಮಾಡೋ ಅಂತದ್ದು ಇಂಥದ್ದೆಲ್ಲಾನು ಸಮೇತ ನಾವು ನೋಡಿದ್ವಿ ಆಕ್ಚುಲಿ. ಹಂಗೆ ನಾವು ಸಮೇತ ಮೊಳಕಾಲ್ಮೂರು, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು, ಚಳ್ಳಕೆರೆ ಈ ಭಾಗದಲ್ಲಿ ಶೇಂಗಾ ಅತಿ ಹೆಚ್ಚು ಬೆಳೆಯುವಂತ ಜಾಗಗಳು. ಆದ ಕಾರಣ ನಾವು ಗಾಣದ ಎಣ್ಣೆ ಪ್ರಾರಂಭಿಸಿದ ನಂತರ ಗಾಣದ ಎಣ್ಣೆ ಯಾಕೆ ಉಪಯೋಗಿಸ್ಬೇಕು ಅಂತ ಫಸ್ಟ್ ಕ್ವಶನ್ ಮಾರ್ಕ್ ನಮ್ಗೆ ಬರ್ಬೇಕು. ಅದಾದ ನಂತರ ನಾವು ಸಿಲ್ಕ್ ಸಿಟಿ ನ್ಯಾಚುರಲ್ಸ್ ಅಂತ ಪ್ರಾರಂಭಿಸಿದ ಮೇಲೆ ಈ ಒಂದು ಸ್ಟ್ಯಾಂಡರ್ಡ್ ಇರ್ಬೇಕಲ್ಲ. ಆಯಿಲ್ ಅಂದ ತಕ್ಷಣ ಈ ಫಾರ್ ಎಕ್ಸಾಂಪಲ್ ಯಾರನ್ನೋ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾವುಗಳು ಸರಿ ಇರ್ಬೇಕು ಮತ್ತು ನಾವುಗಳು ಸರಿ ಇರ್ಬೇಕು ಅಂತ ಅಂದ್ರೆ ನಮ್ಮ ಮನಸ್ಸಿಗೆ ಹೇಳ್ಬೇಕು, ತಪ್ಪೇರೆ ಯಾರಿಗೋ ಒಂದು ಹೇಳ್ಬೇಕು ಅಂತಲ್ಲ. ಬಟ್ ಇಟ್ ಶುಡ್ ಬಿ ಲ್ಯಾಬೊರೇಟರಿಗಲ್ಲಿನೂ ಸಮೇತ ನಾವು ಪರ್ಫೆಕ್ಟ್ ಇರ್ಬೇಕು ಅಂತ ಸಮಾಜಕ್ಕೆ ತೋರಿಸ್ಬೇಕಂದ್ರೆ ಇವತ್ತು ಲ್ಯಾಬೊರೇಟರಿನಲ್ಲೇ ಕಂಪ್ಲೀಟ್ ಆಗಿ ನಾವು ಲ್ಯಾಬೊರೇಟರಿನಲ್ಲೂ ಸಮೇತ ತೋರಿಸಿ ನಾವು ಪರ್ಫೆಕ್ಟ್ ಇದೀವಿ ಅಂತ ತೋರಿಸ್ಬೇಕಾಗುತ್ತೆ. ಆ ದೃಷ್ಟಿಯಿಂದನೂ ಸಮೇತ ನಾವು ಕೆಲಸ ಮಾಡಿದೀವಿ. ಅದಕ್ಕೆ ಆ ಪರಿಶುದ್ಧತೆ ಕಾಪಾಡೋದಕ್ಕೆ ನಮ್ಮ ಗಾಣದ ಎಣ್ಣೆನಲ್ಲಿ ಏನ್ ಮಾನದಂಡಗಳನ್ನ ಉಪಯೋಗ ಮಾಡ್ಕೊಂಡಿದೀವಿ ಅಂತಾನು ಹೇಳ್ತೀವಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗಾಣದ ಎಣ್ಣೆ ಯಾವ ಉಪಯೋಗಿಸ್ಬೇಕಂತ ಮಾರುಕಟ್ಟೆಯಲ್ಲಿ ದೊರುವಂತ ರಿಫೈನ್ಡ್ ಎಣ್ಣೆಗಳು ಏನ್ ಪಾಕೆಟ್ ನಲ್ಲಿ ಬರ್ತಾವಲ್ಲ ಇವತ್ತು, ರಿಫೈನ್ಡ್ ಆಯಿಲ್ಸ್ ಅಂದ್ರೆ ಡಬಲ್ ರಿಫೈನ್ಡ್, ಟ್ರಿಪಲ್ ರಿಫೈನ್ಡ್ ಮತ್ತು ನಾನು ಹೆಸರು ತಗೊಳಕ್ ಇಷ್ಟ ಇಲ್ಲ, ಅವೆಲ್ಲ ಎಣ್ಣೆಗಳಲ್ಲಿ ಕೆಳ ದರ್ಜೆಯ ಶೇಂಗಾ ಬೀಜನೋ ಆಗಿರ್ಬೋದು, ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಎಳ್ಳು, ಸಾಸಿವೆ, ಅದಾದ ನಂತರ ಕುಸುಬೆ, ಇವೆಲ್ಲಾನು ಸಮೇತ ಕಮ್ಮಿ ಕ್ವಾಲಿಟಿ ಇರೋ ಅಂತದ್ದು ಮತ್ತು ಅದ್ರ ಜೊತೆಗೆ ಏನ್ ಬೇಕಾದ್ರೂ ಉಪಯೋಗ ಮಾಡೋ ಅಂತದ್ನು ಸಮೇತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಎಸೆನ್ಸ್ ಬಂದಿದೆ. ಅಂದ್ರೆ ನೀವು ಸುಮಾರು 1000 ಲೀಟರ್ ಆ ಸಂಬಂಧಪಟ್ಟಂತ ಆಯಿಲ್ ಇರೋ ಅಂತ ವಸ್ತುಗೆ ಕಡಿಮೆ ಪ್ರಮಾಣದ ಆಯಿಲ್ ವಾಸನೆ ಬರುವಂತ ಎಸೆನ್ಸ್ ಹಾಕಿನೂ ಸಮೇತ ಮಾಡೋ ಅಂತದೆಲ್ಲಾನು ಸಮೇತ ಇದೆ. ಇಲ್ಲಿ ಗಾಣದ ಎಣ್ಣೆಗಳಲ್ಲಿ ಅಂತದ್ ಯಾವುದೇ ಕಾರಣಕ್ಕೆ ನೀವು ಒಳ್ಳೆ ಬೀಜ ತಗೊಂಡು ಹಾಕಿದ್ರೆ ಮಾತ್ರ ಒಳ್ಳೆ ಎಣ್ಣೆ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೆ ನೀವು ಕೆಟ್ಟ ಬೀಜ ಹಾಕಿದ್ರೆ ಎಣ್ಣೆ ಉತ್ಪತ್ತಿನೇ ಆಗಲ್ಲ ಇಲ್ಲಿ. ಅದಾದ ನಂತರ ಮಾರುಕಟ್ಟೆ ದೊರೆಯುವಂತ ರಿಫೈನ್ಡ್ ಆಯಿಲ್ ಗಳಲ್ಲಿ ನೀವು ಎಕ್ಸೆನ್ ಅಂತ ದ್ರಾವಣ, ಇದು ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ ಆಕ್ಚುಲಿ. ಪೆಟ್ರೋಲಿಯಂ ಪ್ರಾಡಕ್ಟ್ ಇದನ್ನ ಏನಂತಾರೆ ಸಾಲ್ವೆಂಟ್ ಆಗಿ ಯೂಸ್ ಮಾಡಿ ಎಣ್ಣೆನ ಉತ್ಪತ್ತಿ ಮಾಡೋ ಅಂತದ್ನ ಬಹಳ ಈಸಿಯಾಗಿ ಮಾಡ್ತಾರೆ. ಅದಾದ್ಮೇಲೆ ಫಾಸ್ಫೋರಿಕ್ ಆಸಿಡ್, ಎಥನಾಲ್, ಪೆಟ್ರೋಕೆಮಿಕಲ್ಸ್ ಮತ್ತು ಪ್ಯಾರಾಫಿನ್ ಇವೆಲ್ಲನೂ ಏನಕ್ಕೆ ಮಾಡ್ತಾರೆ ಅಂದ್ರೆ ನಮ್ಮ ಬರುವಂತ ಎಣ್ಣೆಗಳು ಬರೀ ಏನಂತಾರೆ ಇತ್ತೀಚೆಗೆ ಬರುವಂತ ರಿಫೈನ್ಡ್ ಆಯಿಲ್ಗಳು ಹೆಂಗಾಗಿದಾವೆ ಅಂದ್ರೆ ವಾಸನೆ ಇರಬಾರ್ದು, ಕಲರ್ ಇರಬಾರ್ದು, ಜಿಡ್ಡು ಇರಬಾರ್ದು, ಹಿಂಗೆಲ್ಲಾನು ಸಮೇತ ಎಣ್ಣೆಗಳು ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದಾವೆ. ಈ ರೀತಿ ಇದನ್ನ ಮಾಡೋದಕ್ಕೋಸ್ಕರ ಇವೆಲ್ಲದ್ರಿಂದ ವಾಶ್ ಮಾಡ್ತಾರ ಎಣ್ಣೆನ. ಅದ ಕಾರಣ ಇವೆಲ್ಲ ಕೆಮಿಕಲ್ ಯೂಸ್ ಮಾಡೋಂಥದ್ದು ಮಾಡ್ತಾರೆ. ಅದಾದ ನಂತರ ರಾಸಾಯನಿಕ ಮುಕ್ತ, ನಮ್ಮಲ್ಲಾದ್ರೆ ರಾಸಾಯನಿಕ ಮುಕ್ತ, ಯಾವುದೇ ಕಾರಣಕ್ಕೆ ಒಂದೇ ಒಂದು ಕೆಮಿಕಲ್ ಸಮೇತ ನಾವು ಮುಟ್ಸೋದಿಲ್ಲ. ಹಲವು ಬಾರಿ ಈ ಎಣ್ಣೆ ಯಾವ ಮಟ್ಟಕ್ಕೆ ಟೆಂಪರೇಚರ್ ಆಗುತ್ತೆ ಅಂದ್ರೆ 300 - 350 ಡಿಗ್ರಿಗೆ ಎಣ್ಣೆ ಬಿಸಿ ಆಗುತ್ತೆ. ಅವೆಲ್ಲ ಪ್ರೊಸೆಸ್ ನಡಿಬೇಕಾದ್ರೆ ರಿಫೈನ್ಡ್ ಆಯಿಲ್ ಗಳನ್ನ ರೆಡಿ ಆಗಿ ಬರ್ಬೇಕಾದ್ರೆ 300 - 350 ಡಿಗ್ರಿ ಎಣ್ಣೆ ಬಿಸಿ ಆಗಿ ಆನಂತರ ಕೂಲ್ಡ್ ಆಗಿ ನಮ್ಮ ಮನೆಗಳಿಗೆ ಬರುತ್ತೆ. ನಾವು ಪ್ಯಾನ್ ನಲ್ಲಿ ಹಾಕಿ ಮಾಡಬೇಕಾದ್ರೆ ಯಾರೋ ಹೀಟ್ ಮಾಡಿರೋಂತ ಎಣ್ಣೆ, ಸತ್ತಿರೋ ಅಂತ ಎಣ್ಣೆನ ನಾವೆಲ್ಲರೂ ಸಮೇತ ಉಪಯೋಗಿಸ್ತೀವಿ. ಬಟ್ ಗಾಣದ ಎಣ್ಣೆನಲ್ಲಿ ಯಾವುದೇ ಕಾರಣಕ್ಕೆ 30 - 35 - 40 ಡಿಗ್ರಿ ಟೆಂಪರೇಚರ್ ಯಾವುದೇ ಕಾರಣಕ್ಕೆ ಕ್ರಾಸ್ ಆಗಲ್ಲ. ಮ್ಯಾಕ್ಸಿಮಮ್ 40 ಡಿಗ್ರಿ ಟೆಂಪರೇಚರ್ ಬರುತ್ತೆ. ಅದು ನಿಮ್ಮ ಮನೆಯಲ್ಲಿ ತಂದಾಗ ಫಸ್ಟ್ ನೀವೇ ಪ್ಯಾನಿಗೆ ಹಾಕ್ತೀರಾ. ಪ್ಯಾನಿಗೆ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಬುರುಗ್ ಬರೋದು ಇಂಥದೆಲ್ಲ ಸಮೇತ ಇರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೆ ಆ ಎಣ್ಣೆಯಲ್ಲಿ ಏನೂ ಇರಲ್ಲ ಅಂತ ಅಂಶ. ಸೊ ಆಟೋಮೆಟಿಕಲಿ ಪೋಷಕಾಂಶ ರಹಿತವಾದಂತ ಎಣ್ಣೆ, ರಿಫೈನ್ಡ್ ಆಯಿಲ್ಸ್ ಇದೆಲ್ಲಾನು ಸಮೇತ ಇದು ಸ್ವಾಭಾವಿಕವಾಗಿ ಅತಿ ಹೆಚ್ಚು ಪೋಷಕಾಂಶ, ಯಾವುದೇ ಕಾರಣಕ್ಕೆ ನ್ಯೂಟ್ರಿಷನ್ ಲಾಸ್ ಆಗಿರಲ್ಲ ಇಲ್ಲಿ. ಅದಕ್ಕೋಸ್ಕರ ನಾವೆಲ್ಲರೂ ಸಮೇತ ಎಚ್ಚೆತ್ಕೊಳ್ಳೋಣ. ಅಡಿಗೆ ಎಣ್ಣೆ ಫಸ್ಟ್ ನಮ್ಮ ಮನೆಯಲ್ಲಿ ಅಂತ ಬದಲಾಯಿಸೋಣ. ಪರಿಶುದ್ಧ ನೈಸರ್ಗಿಕ ಪಾರಂಪರಿಕ ಗಾಣದ ಎಣ್ಣೆ ಉಪಯೋಗಿಸೋಣ ಅಂತ ಹೇಳ್ತೀನಿ. ನಿಮ್ಗೆ ಈಗ ನಮ್ಮ ನಲ್ಲಿ ನಾವು ಪ್ರಾರಂಭಿಸಿದ ನಂತರ ಗಾಣದ ಎಣ್ಣೆಗಳನ್ನ ತಯಾರಾಗಬೇಕಾದ್ರೆ ಏನೆಲ್ಲ ಮಾನದಂಡಗಳನ್ನ ನಾವು ಫಾಲೋ ಮಾಡ್ತೀವಿ ಅಂತ ನೆಕ್ಸ್ಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂತ ಕರೀತಾರೆ ಅಂದ್ರೆ
ಫಾರ್ ಎಕ್ಸಾಂಪಲ್ ಅಕ್ಕಿ ಎಲ್ಲಾನು ಸಮೇತ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಇದೆಲ್ಲಾನು ಸಮೇತ ಭತ್ತದ ಕಣಜ ಅಂತ ಕರೆದ್ರೆ ಮೊಳಕಾಲ್ಮೂರು, ಚಳ್ಳಕೆರೆ ಈ ಭಾಗನೆಲ್ಲಾನು ಸಮೇತ ಕರ್ನಾಟಕದ ಕಡಲೆಕಾಯಿ ಕಣಜ ಅಂತ ಕರೀತಾರೆ. ಇಲ್ಲಿ ಸುಮಾರು ಒಂದು 35,000 ಹೆಕ್ಟೇರ್ ನಲ್ಲಿ ಶೇಂಗಾ ಬೆಳಿತಾರೆ. ಅದ್ರೊಳಗ ನಾಟಿ ವೆರೈಟಿ ಆಫ್ ಶೇಂಗಾ. ಈ ಆಂಧ್ರ ಪ್ರದೇಶದ ಕಡೆ ಎಲ್ಲ ಹೋದ್ರೆ ಬೇರೆ ಬೇರೆ ಹೊಸ ತಳಿ ಅಂತದೆಲ್ಲಾನು ಸಮೇತ ಬೆಳಿತಾರೆ. ಈ ಭಾಗದಲ್ಲೆಲ್ಲ ನಾಟಿ ಇನ್ನ ಶೇಂಗಾ ಬೆಳಿತಾರೆ. ತುಂಬಾ ಸಿಹಿ ಇರ್ತದೆ ತಿನ್ನೋದಕ್ಕೆಲ್ಲಾನು ಸಮೇತ. ಅಂತ ಶೇಂಗಾನ ನಾವು FPOs, ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್, ರೈತ ಉತ್ಪಾದಕ ಕಂಪನಿಗಳು ನಮ್ಮಲ್ಲಿ 3-4 ಇದೆ. ಆ ಕಂಪನಿಗಳಿಂದ ನಾವು ಡೈರೆಕ್ಟ್ ಆಗಿ ಎಣ್ಣೆ ಕಾಳುಗಳನ್ನ ಅಂದ್ರೆ ಶೇಂಗಾ, ಅದಾದ ಸೂರ್ಯಕಾಂತಿ ಮತ್ತು ಎಳ್ಳು ಈ ಭಾಗದಲ್ಲಿ ಸ್ವಲ್ಪ ಬೆಳಿತಾರೆ. ಇಂಥದ್ನೆಲ್ಲ ಸಮೇತ ಪರ್ಚೇಸ್ ಮಾಡ್ತೀವಿ. ಅದು ಶೇಂಗಾ ಹೊರತುಪಡಿಸಿ ನಾವು ಬಳ್ಳಾರಿಯಿಂದ ಸೂರ್ಯಕಾಂತಿ, ಕುಸುಬೆ, ಮತ್ತ ಅದಾದ್ಮೇಲೆ ನಮ್ಮ ತಿಪ್ಟೂರಿಂದ ಕೊಬ್ಬರಿ, ಅದಾದ ನಂತರ ಹೊಸದುರ್ಗ ತಾಲೂಕಿಂದ ಕೊಬ್ಬರಿ, ಅದಾದ ನಂತರ ನಮ್ಮ ಕೊಪ್ಪಳದಿಂದ ಏನಂತಾರೆ ಎಳ್ಳು, ಇಂಥವೆಲ್ಲ ಸಮೇತ ಎಲ್ಲಿ ರೈತರು ಡೈರೆಕ್ಟ್ ಆಗಿ ಬೆಳೆದ್ರು ಅಲ್ಲಿಂದಾನೇ ಪರ್ಚೇಸ್ ಮಾಡೋಂತ ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ತುಂಬಾ ದೊಡ್ಡ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡೋಂಥದ್ದು ಅಭ್ಯಾಸ ಮಾಡಿದೀವಿ. ಆದ ಕಾರಣ ಉತ್ಕೃಷ್ಟವಾದಂತ ಕಾಳುಗಳನ್ನ ಯಾವುದೇ ಕಾರಣಕ್ಕೆ ಕಾಂಪ್ರಮೈಸ್ ಇಲ್ದಂಗೆ ಖರೀದಿ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಲೈಡ್. ಏನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಿ? ಫಾರ್ ಎಕ್ಸಾಂಪಲ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫಲವತ್ತವಾದಂತ ಭೂಮಿಯಿಂದ ನೇರವಾಗಿ ರೈತರಿಂದ FPOಗಳಿಂದ ನಾವು ಖರೀದಿ ಮಾಡ್ತೀವಿ. ಅದಾದ ನಂತರ ಉತ್ಕೃಷ್ಟವಾದಂತ ಬೀಜಗಳನ್ನೇ ನಾವು ತಗೊಳಂತದ್ದು. ಅದಾದ ನಂತರ ಎಣ್ಣೆ ತೆಗಿಯಕ್ಕೋಸ್ಕರ ನಾವು ಮರದ ಗಾಣಗಳನ್ನೇ ಬಳಸ್ತೀವಿ 100%. ಅದಾದ ನಂತರ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಟ್ರೆಂಡ್ ಆಗ್ಬಿಟ್ಟಿದೆ ಅಂತ ಏನೋ ಗಾಣಕ್ಕೆ ಹಾಕಿಸ್ಕೊಂಡ್ ಬಂದೆ ತಿಂದೆಪ್ಪ ಅಂತ ಹೇಳ್ತಾರೆ. ಅಂತವ್ರು ಎಷ್ಟ್ ಜನ ಕಸ್ಟಮರ್ ಉಳಿತಾರೆ? ತಪ್ಪಿದ್ರೆ ಎಷ್ಟ್ ಜನ ನಾವು ತಿಂತೀವಿ? ಯಾರು ಸಮೇತ ಗಾಣದಲ್ಲಿ ಹಾಕಿಸ್ಕೊಂಡ್ ಬಂದ ತಕ್ಷಣ ತಿಂದ್ರೆ ಬಹಳ ದಿನವಾಗಿ ನಮ್ ತಿನ್ನಕ್ ಮನ್ಸ್ ಬರಲ್ಲ. ಯಾಕಂದ್ರೆ ಎಣ್ಣೆ ಇನ್ನೊಂದ್ ಸ್ವಲ್ಪ ದಪ್ಪ ಇರುತ್ತೆ. ತಪ್ಪಿದ್ರೆ ಏನೋ ಒಂದ್ ಟೈಪ್ ಕಸಿ ಅನ್ಸುತ್ತೆ. ಇಲ್ಲ ಸ್ವಲ್ಪ ಅದ್ರೊಳಗೆ ನೀರ್ ಹಾಕ್ತಾರೆ. ಎಣ್ಣೆ ಎಕ್ಸ್ಟ್ರಾಕ್ಟ್ ಆಗಿ ಬರ್ಬೇಕಾದ್ರೆ ಮರದ ಗಾಣದಲ್ಲಿ ಸುಮಾರು 1 kgಗೆ ಒಂದು 30 ml ಅಷ್ಟು ನೀರ್ ಹಾಕಿರ್ತಾರೆ. ಆ ನೀರಿನ ಅಂಶ ಹೋಗ್ಲಿಲ್ಲ ಅಂದ್ರೆ ಅದು ರಾನ್ಸಿಡಿಟಿ ಅಂದ್ರೆ ಸ್ಮೆಲ್ ಮಾಡಿ ಎಳೆ ಶೇಂಗಾ ಹೆಂಗ್ ಸಿಗುತ್ತೋ ಹಂಗೆ ಶೇಂಗಾ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರೆ ನಮ್ಮಲ್ಲಿ ಬಿಸಿಲು ಬಹಳ ಫ್ರೀ ಆಗಿ ಸಿಗುತ್ತೆ. ತುಂಬಾ ಬಿಸಿಲು ಸಿಗುತ್ತೆ, 40 ಡಿಗ್ರಿ ತನಕ ನಮ್ಗೆ. ಸೊ 25 ಡಿಗ್ರಿ 30 ಡಿಗ್ರಿ ತನಕ ಬಿಸಿಲು ಇರುತ್ತೆ. ನಾವು ಒಂದು 11-11:30 ತನಕ ಇಟ್ಟು ತೆಗಿಯಂತದ್ ಮಾಡ್ತೀವಿ. ಅದ್ರ ಮೇಲ್ಗಡೆ ಒಂದ್ ಬಿಳಿ ಬಟ್ಟೆ ಹಾಕಿರೋದ್ ಕಾರಣ ನಮ್ಗೆ ಬಹಳ ನೀಟಾಗಿ ಆ ನೀರಿನ ಶೆಲ್ಫ್ ಲೈಫ್ ಅಂದ್ರೆ ಆ ದೀರ್ಘವಾಗಿ ಉಳಿಸೋದಕ್ಕೆ 6 ತಿಂಗಳು, 7 ತಿಂಗಳು, 9 ತಿಂಗಳು ತನಕ ಸಮೇತ ನಾವು ಎಣ್ಣೆ ಇಡಬಹುದಾದಂತ ಸ್ಥಿತಿಗೆ ಬರುತ್ತೆ. ಅಲ್ಲಿಂದ ನಾವು ಸೆಣಬಿನ ಬಟ್ಟೆಯಲ್ಲಿ ಜಸ್ಟ್ ಫಿಲ್ಟ್ರೇಷನ್, ಸೆಣಬಿನ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಿ ಸೆಡಿಮೆಂಟೆಡ್ ಪಾರ್ಟಿಕಲ್ ಎಲ್ಲ ಹೋಗಿ ಕ್ರಿಸ್ಟಲ್ ಕ್ಲಿಯರ್ ಎಣ್ಣೆ ನಾವು ಕೊಡ್ತೀವಿ ಪ್ಯಾಕಿಂಗ್ ಮಾಡಿ. ಒಳ್ಳೆ ಮಾರುಕಟ್ಟೆಗೂ ಸಮೇತ ಸಿಲ್ಕ್ ಸಿಟಿ ನ್ಯಾಚುರಲ್ ನಾವು FSSI ಅಂದ್ರೆ ಫುಡ್ ಲೈಸೆನ್ಸ್ ನ ತಗೊಂಡಿದೀವಿ. ಜೊತೆಗೆ ನಮ್ಮ ಇಷ್ಟು ಉತ್ಪಾದನೆಗಳು ನಮ್ಮ ಇಷ್ಟು ಸಮೇತ ಪ್ರೋಸೆಸ್ ನಮಗೆ Z ಸರ್ಟಿಫಿಕೇಶನ್, ಸೆಂಟ್ರಲ್ ಗವರ್ಮೆಂಟ್ ನ MSME ಅಂಡರ್ ಬರುವಂತ 0 ಡಿಫೆಕ್ಟ್ ಅಂಡ್ 0 ಎಫೆಕ್ಟ್ ಅಂದ್ರೆ ನಾವು ಉತ್ಪಾದನೆ ಯಾವುದೇ ಅಂತ ನಮ್ಮ ಏನಂತಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಇರುವಂತ ಎಲ್ಲ ಎಂಪ್ಲಾಯೀಸಿನ ಮಾನಿಟರಿಂಗ್ ಹಿಡಿದು ಮತ್ತೆ ಗುಣಮಟ್ಟತೆ ಮತ್ತು ಎಲ್ಲಾ ವಿಚಾರದಲ್ಲೂ ಸಮೇತ ಟೆಸ್ಟಿಂಗ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಲಿಕ್ಕೆ ನಮ್ಗೆ Z ಬ್ರಾಂಜ್ ಸರ್ಟಿಫಿಕೇಟ್, ಈಗ ನಾವು ಅಪ್ಗ್ರೇಡೆಡ್ ಟು ಸಿಲ್ವರ್ ಸರ್ಟಿಫಿಕೇಶನ್ ತನಕ ನಾವು ಹೋಗಿದೀವಿ. ಇಷ್ಟು ನಮ್ಮ ಆಯಿಲ್ ನ ಏನಂದ್ರೆ ಒಳ್ಳೆ ಗುಣಮಟ್ಟ ತಯಾರು ಮಾಡೋದಕ್ಕೋಸ್ಕರ ನಾವು ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್ ಮೇಡಮ್. ಜಸ್ಟ್ ಇದು ನಮ್ಮಲ್ಲಿ ಉತ್ಪಾದನೆ ಆದಂತ ಎಣ್ಣೆಗಳು ಶೇಂಗಾ, ಕೊಬ್ಬರಿ, ಕುಸುಬೆ, ಸೂರ್ಯಕಾಂತಿ, ಸಾಸಿವೆ, ಅದಾದ ನಂತರ ಎಳ್ಳು, ಅದಾದ ನಂತರ ಕ್ಯಾಸ್ಟರ್ ಹರಳೆಣ್ಣೆ, ಅದಾದ ಪಂಚದೀಪ ತೈಲನು ಸಮೇತ ನಮ್ಮಲ್ಲಿ 5 ಟೈಪ್ ಆಫ್ ಎಣ್ಣೆ, ಕೊಬ್ಬರಿ ಮತ್ತು ಅದಾದ ನಂತರ ಎಳ್ಳು, ಅದಾದ ನಂತರ ಕ್ಯಾಸ್ಟರ್, ಅದಾದ ನಂತರ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡಿದಂತ ಏನು ಬೇವಿನ ಎಣ್ಣೆ ಒಂದು ಪರ್ಚೇಸ್ ಮಾಡ್ತೀವಿ ಮತ್ತು ಗೋಘೃತ. ಇಷ್ಟನ್ನು ಮಾಡಿ ಒಂದು ಪಂಚತೈಲ ಅಂತ ನಾವು ಒಂದು ಫಾರ್ಮುಲೇಷನ್ ಮಾಡಿದೀವಿ. ಬಿಟ್ರೆ ಇನ್ನೆಲ್ಲನೂ ಸಮೇತ ರಾ ಆಗಿ ಸಿಗುವಂತ ಆಯಿಲ್ಸ್. ನೆಕ್ಸ್ಟ್ ಸ್ಲೈಡ್. ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಇವನ್ ತಿನ್ನೋದ್ರಿಂದ, ಆಹಾರದಕ್ಕೆ ಉಪಯೋಗಿಸೋದ್ರಿಂದ ಅಂತ. ಈಚ್ ಆಯಿಲ್ ಅಂದ್ರೆ ನಾನು ಹೇಳ್ತೀನಲ್ಲ, ಶೇಂಗಾ ಉಪಯೋಗಿಸಿದ್ರೆ ಏನು ಅದಕ್ಕೆ ಬೇರೆ ಹೆಲ್ತ್ ಬೆನಿಫಿಟ್ಸ್ ಇದೆ.
ಅದಾದ ನಂತರ ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಿಂದ ಆಹಾರಕ್ಕೆ ಏನು ಉಪಯೋಗ ಆಗದಿದೆ ಅದಕ್ಕೆ ಬೇರೆ benefit. ಮತ್ತೆ ಸೂರ್ಯಕಾಂತಿ ಮತ್ತು ಕುಸುಬೆ ಎಣ್ಣೆಗಳು ಉಪಯೋಗಿಸೋದ್ರಿಂದನೂ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಹಿಂಗೆ ಎಳ್ಳು ಮೇಜರ್ಲಿ ಊಟಕ್ಕೆ ಉಪಯೋಗಿಸ್ಲಿಲ್ಲ ಅಂದ್ರೂ ಸಮೇತ ನಮ್ಮ ಏನಂದ್ರೆ ಮೆಡಿಕೇಶನ್ ಪರ್ಪಸ್ ಅದೇ ಮಸಾಜಸ್ಗೆ ಇಂಥದಕ್ಕೆಲ್ಲಾನು ಸಮೇತ ಉಪಯೋಗಿಸ್ತೀವಿ. ಅದಾದ ನಂತರ ಮಸ್ಟರ್ಡ್ ಸಾಸಿವೆ ಉತ್ತರ ಭಾರತದ ಕಡೆ ಎಲ್ಲಾನು ಸಮೇತ ಅಡಿಗೆಗೆ ಉಪಯೋಗಿಸೋಂಥದ್ದು ಇಂಥದೆಲ್ಲಾನು ಸಮೇತ ಇದೆ. ಅದೆಲ್ಲ ಹೆಲ್ತ್ ಬೆನಿಫಿಟ್ ಜನರಲೈಸ್ಡ್ ಆಗಿ ಇದು ಹೆಲ್ತ್ ಬೆನಿಫಿಟ್ ಫ್ರಮ್ ಇದರಿಂದ ಬಂದಿರೋಂಥದ್ದನ್ನ ನಾನು ಮೆನ್ಷನ್ ಮಾಡಿದೀನಿ. ಮುಂದೆ ನಿಮ್ಗೆ PPT ಕಳಿಸ್ಕೊಡ್ತೀನಿ. ನಮ್ಗೆಲ್ಲರಿಗೂ ಸಮೇತ ಗೊತ್ತಿರ್ಬೋದು ಗಾಣದ ಎಣ್ಣೆ ವಿಚಾರ ಬಂದ ತಕ್ಷಣ ಯಾರಾಗೇನ್ ಹೇಳಿದ ತಕ್ಷಣ ಅಪ್ಪ ಗಾಣದ ಎಣ್ಣೆ ಉಪಯೋಗಿಸ್ಬೇಕು ಅಂದ ತಕ್ಷಣ ನಿಮ್ಗೂ ಹೇಳ್ತಾರೆ, ಯಾಕೆ ನಾವ್ಯಾರು ಬದುಕಿಲ್ವೇನ್ ಇದುವರ್ತಿಗೂ, ಗಾಣದ ಎಣ್ಣೆ ತಿಂದವ್ರು ಅಷ್ಟೇ ಬದುಕ್ಬೇಕಾ ಅಂತ ಎಲ್ಲರೂ ಸಮೇತ ಯೋಚನೆ ಬರುತ್ತೆ. ಏನು ನಾವೇ ಬೇರೆ ಎಣ್ಣೆ ತಿಂದವ್ರೇನು ಜಲ್ದಿ ಸತ್ತೋಗ್ಬಿಟ್ಟಿದೀವ ಅಂತ ಕೇಳ್ತೀವಿ. ಹೌದಾ, ಯಾವ್ದೂ ಅಲ್ಲ. ಮತ್ತು ಗಾಣದ ಎಣ್ಣೆಗಳ ರೇಟ್ ಜಾಸ್ತಿ ಇದೆ ಅಂತಾನು ಸಮೇತ ಎಲ್ಲರೂ ಆರೋಪನೂ ಸಮೇತ ಇರುತ್ತೆ. ಗಾಣದ ಎಣ್ಣೆ ಸಿಕ್ಕಾಪಟ್ಟೆ ರೇಟ್ ಅಪ್ಪ ತಿನ್ನಕ್ಕಾಗಲ್ಲ ಹಂಗೆಲ್ಲ ಸಮೇತ. ಯಾಕೆ ರೇಟ್ ಜಾಸ್ತಿ ಮತ್ತು ಗಾಣದ ಎಣ್ಣೆ ವಿಚಾರದಲ್ಲಿ ಏನು ಸುಳ್ಳು ಮತ್ತು ನಿಜಗಳನ್ನ ನಾನು ಹೇಳಕ್ಕೆ ರಿಫೈನ್ಡ್ ಆಯಿಲ್ಸ್ ಏನಿದೆ ಲೋ ವಿಸ್ಕಾಸಿಟಿ ಅಂದ್ರೆ ಜಿಡ್ಡಿನ ಅಂಶ ಕಮ್ಮಿ ಇರುತ್ತೆ ರಿಫೈನ್ಡ್ ಆಯಿಲ್ಗಳಲ್ಲಿ. ವುಡ್ ಪ್ರೆಸ್ಡ್ ಆಯಿಲ್ ನಲ್ಲಿ ಅಂದ್ರೆ ಗಾಣದ ಎಣ್ಣೆಗಳಲ್ಲಿ ಅದರ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಅದಾದ ನಂತರ ರಿಫೈನ್ಡ್ ಆಯಿಲ್ಸ್ ಗಳಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಅದ್ರೊಳಗೆ ಸಾರನೇ ಕಮ್ಮಿ ಆಕ್ಚುಲಿ ಅಂದ್ರೆ ರಿಫೈನ್ಡ್ ಆಯಿಲ್ಗಳಲ್ಲಿ. ವುಡ್ ಪ್ರೆಸ್ಡ್ ಆಯಿಲ್ ನಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂದ್ರೆ ಎಲ್ಲಾ ಪೋಷಕಾಂಶಗಳು ಅತಿ ಹೆಚ್ಚು ಇರ್ತವೆ. ಇಲ್ಲಿ ಲೋ ಸ್ಮೋಕಿಂಗ್ ಆಯಿಲ್ ರಿಫೈನ್ಡ್ ಆಯಿಲ್ಗಳಲ್ಲಿ ನೀವು ಹೊರಗಡೆ ತಂದಿಂದ ರಿಫೈನ್ಡ್ ಆಯಿಲ್ ನಿಮ್ ಬಾಣ್ಲಿಯಲ್ಲಿ ಹಾಕಿದ್ರೆ ಬಹಳ ಜಲ್ದಿಯಾಗಿ ವಿತಿನ್ ಒಂದು 5-6 ನಿಮಿಷ ಬಿಟ್ರೆ ಆಲ್ರೆಡಿ ಎಲ್ಲ ಕುದಿಯಕ್ ಸ್ಟಾರ್ಟ್ ಆಗ್ಬಿಡುತ್ತದೆ. ಇನ್ನೊಂದ್ ಸ್ವಲ್ಪ ಅದ ಬಿಟ್ರೆ ಬರ್ನ್ ಆಗಿ ಅದು ಮುಗ್ದೋಗ್ಬಿಡುತ್ತೆ. ಆಕ್ಚುಲಿ ಬೇಕಿದ್ರೆ ಬೆಂಕಿನ ಹತ್ಕೊಂಡ್ಬಿಡುತ್ತೆ, ಆ ಪರಿಸ್ಥಿತಿ ಇರುತ್ತೆ. ಬಟ್ ವುಡ್ ಪ್ರೆಸ್ಡ್ ಆಯಿಲ್ ನಿಧಾನಕ್ಕೆ ಕಾಯೋದು, ಯಾಕಂದ್ರೆ ನೀವೇ ಫಸ್ಟ್ ಕಾಯಿಸ್ತಿರೋದು ಅದನ್ನ ಆಲ್ರೆಡಿ 250 ಡಿಗ್ರಿನಲ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಯಾವ್ದೋ ಇಂಡಸ್ಟ್ರಿಯಲ್ಲಿ ಕಾಯಿಸಿರ್ತಾರೆ. ಬಟ್ ಇಲ್ಲಿ ನೀವೇ ಫಸ್ಟ್ ಅದ ಕಾರಣ ಸ್ವಲ್ಪ ಬುರುಗು ಬರುತ್ತೆ. ನೀರಿನ ಅಂಶ ಏನಾದ್ರು ಇತ್ತು ಅಂದ್ರೆ ಬುರುಗು ಬರುತ್ತೆ ಇಲ್ಲಿ. ಅದ್ ಕಾರಣ ಅದ್ರ ಬಗ್ಗೆ ಯೋಚನೆನೂ ಸಮೇತ ಮಾಡಬಾರ್ದು. ಖಂಡಿತವಾಗೂ ಏನಂತಾರೆ ಆ ಯೋಚನೆ ಮಾಡಿಲ್ದಂಗೆ ತಿನ್ನೋದು ಅಭ್ಯಾಸ ಮಾಡ್ಬೇಕು. ಮತ್ತು ಒಳ್ಳೆ ಟೇಸ್ಟ್ ಮತ್ತು ಈ ಒಳ್ಳೆ ಸ್ಮೆಲ್. ಇತ್ತೀಚೆಗೆ ಬರೋಂತ ರಿಫೈನ್ಡ್ ಆಯಿಲ್ಗಳಲ್ಲಿ 1% ಸಮೇತ ಒಳ್ಳೆ ವಾಸನೆ ಸಮೇತ ಬರಲ್ಲ. ಅಂದ್ರೆ ಶೇಂಗಾ ಎಣ್ಣೆ ಶೇಂಗಾ ವಾಸನೆನೇ ಬರೋದಿಲ್ಲ ಅಂತ ಕಾಲ, ಸೂರ್ಯಕಾಂತಿ ಎಣ್ಣೆ ಸೂರ್ಯಕಾಂತಿ ವಾಸನೆ ಇರೋದಿಲ್ಲ ಅಂತ ಏನಾದ್ರು ಬ್ಲೀಚಿಂಗ್ ಇಂಥದೆಲ್ಲಾನು ಸಮೇತ ಮಾಡೋಂಥದ್ದು ಮಾಡ್ತಾರೆ. ಇಲ್ಲಿ 100% ಒಳ್ಳೆ ನೀವು ಶೇಂಗಾ ಎಣ್ಣೆ ತಗೊಂಡು ಇವತ್ತು ವಾಸನೆ ನೋಡಿದಾಗ ಒಳ್ಳೆ ಶೇಂಗಾ ಸ್ಮೆಲ್ ಬರೋಂಥದ್ದು. ಅದಾದ ನಂತರ ಶೇಂಗಾ ಅಂದ್ರೆ ನೆಲಗಡ್ಲೆ. ಅದಾದ ನಂತರ ಸೂರ್ಯಕಾಂತಿ ಕುಸುಬೆ. ಅದಾದ್ಮೇಲೆ ಎಳ್ಳು, ಸಾಸಿವೆ ಅಂತೂ ನಮ್ಮ ಗಾಣದಲ್ಲಿ ಹಾಕಿ ಸಾಸಿವೆ ಹಾಕಿದಾಗ ಸುಮಾರು ಒಂದು ಅರ್ಧ ದಿನ ಅಷ್ಟೇ ಇಲ್ಲಿನ ವರ್ಕರ್ಸ್ ಕೆಲಸ ಮಾಡೋದು. ಯಾಕಂದ್ರೆ ಕಣ್ಣಲ್ಲಿ ಅಷ್ಟು ನೀರ್ ಬರುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅದ್ ಕಾರಣ ಹಂಗೆ. ಮತ್ತು ನಮ್ಗೆಲ್ಲರಿಗೂ ಸಮೇತ ಗೊತ್ತಿರ್ಬೇಕು ಗಾಣದ ಎಣ್ಣೆ ರೇಟ್ ಜಾಸ್ತಿ ಯಾಕೆ ಅಂತ. ನಿಮ್ಗೆಲ್ಲರೂ ಸಮೇತ ಅನ್ಸುತ್ತೆ ಹೊರಗಡೆ ಸಿಗೋ ಅಂತ ಎಣ್ಣೆಗಳಿಗಿಂತ ಬಹಳ ಜಾಸ್ತಿ ಇದೆ. ತುಂಬಾ ಜಾಸ್ತಿ ಏನಲ್ಲ, ಇತ್ತೀಚಿನ ದಿನದಲ್ಲಿ ಟ್ರೆಂಡ್ ಆಗಿದ್ಕೆ ಕೆಲವೊಬ್ರು ಹೆಚ್ಚಿನದಾಗಿ ಹಣ ಮಾಡ್ಬೇಕನ್ನೋ ದೃಷ್ಟಿಯಿಂದಾನು ಸಮೇತ ಇದನ್ನ ರೇಟ್ ನ ಜಾಸ್ತಿ ಮಾಡೋಂಥದ್ದು ಮಾಡಿದಾರೆ. ಅಷ್ಟೆಲ್ಲಾನು ಮಾಡಿಲ್ದಂಗೆ ಎಲ್ಲಾ ಜನಕ್ಕೆ ದೊರಕಿಸ್ಬೇಕು ಅಂತಾನು ನಮ್ಮ ಮೂಲ ಉದ್ದೇಶ ಇದೆ. ಅದ್ ಕಾರಣ ಇದನ್ನ ನಾವು ಬ್ರೋಚರೆ ಮಾಡಿ ಕೊಟ್ಬಿಟ್ಟಿದೀವಿ ಜನಗಳ ಕೈ ಕೊಡ್ಬೇಕಾದ್ರೆ. ಗ್ರೌಂಡ್ನಟ್ ಆಯಿಲ್ ಇವತ್ತು ಒಂದು ಲೀಟರ್ ಶೇಂಗಾ ಎಣ್ಣೆ ಬರ್ಬೇಕಾದ್ರೆ 2.6 kg ಇಂದ 2.9 kg ಒಳಗೆ ನೀವು ಬೀಜ ಉಪಯೋಗಿಸಿದ್ರೆ ಒಳ್ಳೆ ಕ್ವಾಲಿಟಿ ಇರೋಂಥ ಬೀಜ ನೀವು 1 kg ಎಣ್ಣೆ ಬರುತ್ತೆ. ಒಣಕೊಬ್ಬರಿ 2.1 kg ಇಂದ 2.3 kg, ಸನ್ಫ್ಲವರ್ 3.8 ಇಂದ 4 kg ಅಷ್ಟು. ಅದಾದ್ಮೇಲೆ ಸ್ಯಾಫ್ಲವರ್ ಅಂದ್ರೆ ಕುಸುಬೆ ಬೀಜಗಳು 5.4 ರಿಂದ 5.5 kg, ಸೀಸಮ್ ಆಯಿಲ್ ಬಿಳಿ ಅಥವಾ ಕರಿ ಎಳ್ಳಿಂದ 2.4 ರಿಂದ 2.5 kg ಅಷ್ಟು, ಮಸ್ಟರ್ಡ್ ಆಯಿಲ್ 4.3 ರಿಂದ 4.4 kg ಅಷ್ಟು ಬೀಜ ಯೂಸ್ ಮಾಡಿದಾಗ 1 kg ಎಣ್ಣೆ ಬರುತ್ತೆ ಅಂತ. ಗ್ರೌಂಡ್ ನೆಟ್ ಇವತ್ತು ಮಾರ್ಕೆಟ್ ನಲ್ಲಿ ಸಿಗೋಂಥದ್ದೆಲ್ಲ ಅವರೇಜ್ ಒಳ್ಳೆ ಕ್ವಾಲಿಟಿ ಇದೆ, 110 ರೂಪಾಯಿ 120 ರೂಪಾಯಿ ತನಕನೂ ಸಮೇತ ಇದೆ. ಅದ್ರ ಮೇಲೆ 2.6 kgಗೆ ನಮಗೆ ಇಂಡಿಯಲ್ಲಿ ಒಂದು 50 ರೂಪಾಯಿ ಉಳಿಯೋಂಥದ್ದಾಗುತ್ತೆ ವಾಪಸ್ ಬರೋಂಥದ್ದು. ಸೊ ಅದ್ರ ಮುಖಾಂತರ ಉಳಿದಿರೋಂಥದ್ದು ಒಂದು 50 ರೂಪಾಯಿ ಖರ್ಚಾದ್ರೂ ಸಮೇತ ಅವೆರಡಕ್ಕೂ ಆಯ್ತು ಅಂದ್ರೆ 1 ಲೀಟರ್ಗೆ ಒಂದು 20-30 ರೂಪಾಯಿ ಅಷ್ಟು ಮತ್ತು ಟ್ರಾನ್ಸ್ಪೋರ್ಟೇಶನ್ ಇಂಥದೆಲ್ಲಾನು ಸಮೇತ ಮಾಡಿ ಡೈರೆಕ್ಟ್ ಆಗಿ ಸುಮಾರು ಒಂದು 290 ರೂಪಾಯಿ ಅಷ್ಟು ನಾವು ಇಲ್ಲಿಂದಾನೇ ಕಳಿಸ್ಕೊಡೋಂಥ ಇಂಥದ್ದೆಲ್ಲ ಮಾಡ್ತೀವಿ. ಮತ್ತು ಇದಕ್ಕೆ ಆದಂತ ಬೇರೆ ಪ್ರೈಸ್ ಲಿಸ್ಟ್ ಎಲ್ಲ ಸಮೇತ ಮಾಡ್ತಿದೀವಿ. ನೆಕ್ಸ್ಟ್ ಸ್ಲೈಡ್ ಮೇಡಮ್. ಸೊ ಇಷ್ಟೋ ತನಕ ಸಮೇತ ನನ್ನ ಸಿಲ್ಕ್ ಸಿಟಿ ನ್ಯಾಚುರಲ್ಸ್ ನ ಗಾಣದ ಎಣ್ಣೆಗಳ ವಿಚಾರದಲ್ಲಿ ನಿಮಗೆಲ್ಲರೂ ಸಮೇತ ಹೇಳಿದ್ವಿ.
ಇಲ್ಲಿ ಈಗ ಇಷ್ಟೋ ತನಕ ತಿಳ್ಕೊಂಡಿರೋಂತ ಸಾಕಷ್ಟು ಜನ ಗಾಣದ ಎಣ್ಣೆ ಬಗ್ಗೆ ನಾವ್ ಏನ್ ತಿಳ್ಕೊಂಡ್ವಿ ಅಂತ ಅಂದ್ರೆ ತಿನ್ನಂತವ್ರು ಹಿತೈಷಿಗಳು ನಾವ್ ಯಾಕೆ ಉಪಯೋಗಿಸ್ಬೇಕು ಅಂತ. ಯಾಕಂದ್ರೆ ನಾವು ಇವತ್ತು ಆರೋಗ್ಯ ಯಾರಿಗೋ ಒಬ್ರಿಗೆ ಕೊಡ್ತಿದೀವಿ ಅಂದ್ರೆ ನಾನ್ ಫಸ್ಟ್ ತಿನ್ನೋದ್ ಸ್ಟಾರ್ಟ್ ಮಾಡ್ಬೇಕು. ನಾನ್ ಫಸ್ಟ್ ತಿಂದ್ರೆ ಇನ್ನೊಬ್ರಿಗೆ ಒಳ್ಳೆ ಆರೋಗ್ಯ ಕೊಡೋದಕ್ಕೋಸ್ಕರ ಯೋಚನೆ ಮಾಡ್ಬೋದು ಇದನ್ನ. ಆದ ಕಾರಣ ನಮ್ಮ ಈ ಗಾಣದ ಎಣ್ಣೆ ಪ್ರಾರಂಭ ಮಾಡ್ಬೇಕಾದ್ರೆ ಏನೆಲ್ಲ ಅನ್ಸ್ಬೇಕು. ನನ್ನದು ಸ್ವಲ್ಪ ದೊಡ್ಡ ಇಂಡಸ್ಟ್ರಿ ಬಲ್ಗಡೆ ಭಾಗದ ಕೆಳಗಡೆ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಇಂಡಸ್ಟ್ರಿ. ಬೇಕಿದ್ರೆ ಒಂದ್ ವಿಡಿಯೋ ಇದೆ, ನಾನು ಬೇಕಿದ್ರೆ ನಂತರ ನಾನು ಶೇರ್ ಮಾಡ್ತೀನಿ, ಇಲ್ಲಾಂದ್ರೆ ಮೇಡಮ್ಗೆ ನಾನು ಶೇರ್ ಮಾಡಿರ್ತೀನಿ. ನಮ್ ಗಾಣದ ಎಣ್ಣೆಗೋಸ್ಕರ ನಾವು ಒಂದ್ ಬಿಲ್ಡಿಂಗ್ ಕಟ್ಸಿದೀವಿ. ಕರ್ನಾಟಕದಲ್ಲಿ ಎಲ್ಲೋ ಸಮೇತ ಅಷ್ಟು ಹೈಜೆನಿಕ್ ಕಂಡೀಷನ್ ಆಗಿರೋಂತ ಬಿಲ್ಡಿಂಗ್ ಇಲ್ಲ. ಬಿಕಾಸ್ ನಾವು ಗಾಣದ ಎಣ್ಣೆಗೆ ಸುಮಾರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸುಮಾರು ಒಂದು ಶೋರೂಮ್, ಒಂದು ತಪ್ಪು ಪರಿಕಲ್ಪನೆ ಅಂದ್ರೆ ಎಲ್ಲರೂ ಮೆಸೇಜ್ ಅರ್ಧಾಡ್ತಿರ್ತಾರೆ ನಾವೆಲ್ಲರೂ ನೋಡ್ಕೊಂಡು. ಈ ದೇಶದಲ್ಲಿ ಚಪ್ಪಲಿಗಳು ಎಲ್ಲಿ ಮಾರಾಟ ಆಗುತ್ತೆ ಅಂದ್ರೆ AC ಶೋರೂಮ್ ನಲ್ಲಿ ಆಗುತ್ತೆ. ವಿಪರ್ಯಾಸ ಅಂದ್ರೆ ತರಕಾರಿಗಳಲ್ಲಿ ರಸ್ತೆಯಲ್ಲಿ ಆಗುತ್ತೆ. ಇದು ಉಲ್ಟಾ ಆಗ್ಬೇಕು ಅನ್ನೋ ಉದ್ದೇಶ. ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಜಾಗ ಹೆಂಗಿರ್ಬೇಕು ಅಂದ್ರೆ, ಕೆಲವೊಂದು ನೀವು ಆಯಿಲ್ ಇಂಡಸ್ಟ್ರಿಗೆ ಹೋಗಿದ್ರೆ ನೋಡಿದ್ರೆ ಗಾಬರಿ ಆಗಿ ಬಂದ್ಬಿಡ್ತೀರ, ಹೊರಗೆ ಬರ್ಬೇಕಾದ್ರೆ ಗಾಬರಿ. ಬಟ್ ನಮ್ಮ ಗಾಣದ ಇಂಡಸ್ಟ್ರಿ ನೀವು ಎನಿ ಟೈಮ್ ನೀವು ದಿನದ 12 ತಾಸಿನಲ್ಲಿ ಯಾವಾಗ ಬೇಕಾದ್ರೂ ಬಂದ್ರು ಸಮೇತ ಅದೇ ಕ್ವಾಲಿಟಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಅದೇ ಹೈಜೆನಿಕ್ ಕಂಡೀಷನ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರುತ್ತೆ. ನೀವು ಎನಿ ಟೈಮ್ ವಿಸಿಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಗಾಣದ ನಾವು ಸುಮಾರು ಒಂದು 5,500 ಸ್ಕ್ವೇರ್ ಫೀಟ್ ಇರೋಂತ ಬಿಲ್ಡಿಂಗ್ ಕಟ್ಸಿ ಸುಮಾರು ನಾವು ಒಂದು 9 ಗಾಣಗಳು ನಮ್ಮಲ್ಲಿ ನಡೀತದ. ಈಗ ನಾವು ಫಸ್ಟ್ ಪ್ರೈಮರಿಲಿ 4 ಗಾಣ ಹಾಕಿದ್, ನಾವು 4 ಗಾಣ ಹಾಕಿದ್ವಿ. ನಮ್ಮ ಪ್ರೈಮರಿ ಬಿಲ್ಡಿಂಗಿಗೋಸ್ಕರ ಒಂದು 70-80 ಲಕ್ಷ. ಬಿಲ್ಡಿಂಗ್ ಎಲ್ಲರೂ ಕಟ್ಟಿಸ್ಬೇಕು ಅಂತಿಲ್ಲ, 1 ಗಾಣ 2 ಗಾಣಕ್ಕೂ ಸಮೇತ ಪ್ರಾರಂಭ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ನಮಗೆ 30 ಲಕ್ಷ ನಾವು ಮಿಷಿನರಿಗೋಸ್ಕರ ಖರ್ಚಾಗಿದೆ. 10 ಲಕ್ಷ ನಮ್ಮ ಸೀಡ್ ಕ್ಯಾಪಿಟಲ್ ಅಂದ್ರೆ ನಮ್ಮ ಬೇಕಾಗಿರೋಂತ ರಾ ಮೆಟೀರಿಯಲ್ಗೋಸ್ಕರ ಯೂಸ್ ಆಗಿದೆ. ನಮಗ್ 30 ಲಕ್ಷ. ಇಲ್ಲಿ ಬೇಕಾಗಿರೋಂತ ಯಾರೇ ಉದ್ಯಮ ಪ್ರಾರಂಭ ಮಾಡ್ಬೇಕಾದ್ರೆ ಏನ್ ಬೇಕು, ಮಿಷಿನರಿ ತಗೊಳಕೋಸ್ಕರ ದುಡ್ಡು ಬೇಕು, ಮತ್ತು ಅದರಿಂದ ಸಬ್ಸಿಡಿ ಏನಾದ್ರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನಾದ್ರು ಸಬ್ಸಿಡಿ ಬರುತ್ತಾ ಅಂತ ಇಲ್ಲೆಲ್ಲರೂ ಕುತ್ಕೊಂಡ್ರೆ ಯೋಚನೆ ಮಾಡ್ಬೇಕು. ಹಂಗೆಲ್ಲ ಯೋಚನೆ ಮಾಡಿದಾಗ ನಮಗೂ ಸಮೇತ ನಮ್ಮ ಹತ್ರ ಹಣ ಇದ್ರು ಸಮೇತ ನಮಗೂ ಅನಿಸ್ತು, ಏನಪ್ಪಾ ನಾವು ಇಷ್ಟೆಲ್ಲ ಜನಗಳಿಗೆ ಒಳ್ಳೇದ್ ಕೊಡಕ್ ಹೋದಾಗ್ಲೂ ಸಮೇತ ನಮಗೂ ಆದಂತ ಅಡೆತಡೆಗಳಿರ್ತದೆ. ಯಾಕಂದ್ರೆ ಫಸ್ಟ್ ಒಂದು ವರ್ಷ ಇಂಡಸ್ಟ್ರಿ ನಡೀತದ ಇಲ್ಲ ಅಂತ ಗೊತ್ತೇ ಇಲ್ಲ. ಒಂದ್ ಯಾವುದೇ ಇಂಡಸ್ಟ್ರಿ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ 1,000 ದಿನಗಳು ಬೇಕಂತ. 1,000 ದಿನ ಅಂದ್ರೆ 3 ವರ್ಷ. ಇಲ್ಲ 1 ವರ್ಷ ಆದ್ರೂ ನಾವು ಉಸಿರಾಡೋದಕ್ಕೆ ಬೇಕು ಅಂದ್ರೆ ಏನಾದ್ರು ಸಬ್ಸಿಡಿ ಸರ್ಕಾರದಿಂದ ಸಿಗುತ್ತಾ ಅಂದ್ರೆ ಹಾಗೆಲ್ಲ ಹುಡುಕ್ತಿದ್ದಾಗ ನನಗೂ ಸಮೇತ ನಿಮ್ಮಂಗೆ ಇಷ್ಟೊತ್ನಲ್ಲೇ ಕುತ್ಕೊಂಡು ಒಂದು ನಮ್ಮ ಚಿತ್ರದುರ್ಗದ ಏನಂತಾರೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಒಂದು ಮೀಟಿಂಗ್ ಅಟೆಂಡ್ ಮಾಡಿದಾಗ ನನಗೊಂದು ಮಾಹಿತಿ ಸಿಕ್ತು. ನಾವು ಈ ವಿಚಾರದಲ್ಲಿ ಇಡೀ ರಾಜ್ಯಾದ್ಯಂತ ಬಹುಶಃ ನಿಮ್ಮ ಭಾಗದಲ್ಲಿರೋಂತ ಒಂದು ದೇಸಿರಿ ಅಂತ ಒಂದು ಏನಂತಾರೆ ಹಸುವಿನ ಗಾಣದ ಇಂಡಸ್ಟ್ರಿಗೂ ಸಮೇತ ಬಂದೋಗಿದ್ದೀವಿ ನಾವು. ಅದಾದ ನಂತರ ಬೆಂಗಳೂರಿನಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ ಇಂತ ಎಲ್ಲಾ ಕಡೆನೂ ವಿಸಿಟ್ ಮಾಡಿದ್ರೆ ನಾವು ಬಂದೋಗಿ ಪ್ರಾರಂಭ ಮಾಡಿದಂತವ್ರು. ನಮಗೆ ಯೋಚನೆ ಮಾಡಿದಾಗ PMFME ಅಂದ್ರೆ ಪ್ರಧಾನ ಮಂತ್ರಿ ಫಾರ್ಮುಲೇಷನ್ಸ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈನರ್ಸ್ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, PMFME ಅಂತ ಯೋಜನೆ ಇದೆ. ಆ ಯೋಜನೆ ಮುಖಾಂತರ ನೀವು ತಗೊಳ್ಳಿ ಅಂತ ಹೇಳಿ ನನ್ಗೆ ಅಡ್ವೈಸ್ ಮಾಡಿದ್ರು. ಅದನ್ನ ಕುತ್ಕೊಂಡು ನಾನೆಲ್ಲಾನು ಸಮೇತ ಸರ್ಚ್ ಮಾಡಿದೆ. ಅದೇ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಅಂತ ಯೋಜನೆ ಹೆಸರು. ನಾನು ಕುತ್ಕೊಂಡು ಯೋಚನೆ ಮಾಡಿದೆ. ಬಟ್ ನಮ್ಗೆಲ್ಲೋ ಒಂದ್ ರೀತಿಯಿಂದ ಭಯ ಆಯ್ತು, ಏನಪ್ಪಾ ಏನಂದ್ರೆ ಇತ್ತೀಚಿನ ದಿನದಲ್ಲಿ ಬ್ಯಾಂಕ್ಗಳು ಸಾಲ ಕೊಡೋದು ಬಹಳ ಇಂಪಾರ್ಟೆಂಟ್ ಇದ್ರೊಳಗೆ. ಅದ್ರ ಜೊತೆಗೆ ಎಲ್ಲೋ ಒಂದ್ ರೀತಿಯಿಂದ ಸರ್ಕಾರದಿಂದ ಬರುವಂತ ಯೋಜನೆಗಳಿಗೆ ಸರಿಗ್ ಸಬ್ಸಿಡಿ ಸಿಗುತ್ತೋ ಇಲ್ಲೋ, ಅದಕ್ಕೆ ಎಷ್ಟು ದಿನ ಅಲಿಬೇಕು ಇಂಥವೆಲ್ಲ ಯೋಚನೆ ಮಾಡ್ತಿದ್ದಾಗ ಇಲ್ಲ ಸರ್ ಬಹಳ ಚೆನ್ನಾಗಿರುತ್ತೆ ನೀವು ನೋಡ್ರಿ ಅಂತ ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ನಲ್ಲಿ ಒಂದು ಸೆಮಿನಾರ್ ಆಯ್ತು. ಅದಕ್ಕೂ ಸಮೇತ ನಾನು ಹೋಗ್ ಬಂದಾಗ ಬಹಳ ಈಸಿಯಾಗಿ ಬಹುಶಃ ನನ್ನ ಲೈಫ್ ಟೈಮ್ ಸುಮಾರು ಒಂದು 38 ವರ್ಷದ ಇದರಲ್ಲಿ ಒಂದು 10-12 ವರ್ಷದಿಂದ ನಾನು ಸರ್ಕಾರಿ ಯೋಜನೆಗಳು ನೋಡಿದ್ದೀನಿ. PMFME ಅಷ್ಟು ಈಸಿಯೆಸ್ಟ್ ವೇಗಳಲ್ಲಿ ಉದ್ಯಮದಾರರಿಗೆ ಸಬ್ಸಿಡಿ ಆಯ್ತು ಮತ್ತು ಸಾಲ ಸೌಲಭ್ಯ ಆಯ್ತು ದೊರಕಿರೋ ಅಂತ ಬಹಳ ಬ್ಯೂಟಿಫುಲ್ ಯೋಜನೆ ಕೇಂದ್ರ ಸರ್ಕಾರದ್ದು. ಅದಕ್ಕೆ ರಾಜ್ಯ ಸರ್ಕಾರನು ನಮಗೆ ಇತ್ತೀಚಿನ ದಿನದಲ್ಲಿ ಮತ್ತೆ ಇನ್ನೊಂದ್ ಸ್ವಲ್ಪ ಸಬ್ಸಿಡಿ ಕೊಡೋ ಅಂತದ್ ಮಾಡಿದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದ್ರೊಳಗೆ ಹೆಂಗೆ ಪ್ರೊಸೀಜರ್ ಅಂತ ನಾನು ಸಣ್ಣ ಒಂದು 2-3 ನಿಮಿಷದಲ್ಲೇ ಹೇಳ್ತೀನಿ. ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕು. ನಾವು ಆನ್ಲೈನ್ ನಲ್ಲಿ ಹೋಗಿ PMFME ಅಂತ ಅಪ್ಲಿಕೇಶನ್ ಹಾಕ್ಬೇಕು. ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಸಮಸ್ಯೆ ಇದ್ರೆ ಮೇಡಮ್ ಅದೇ ಸ್ಲೈಡ್ ಇರ್ಲಿ ಹಿಂದ್ಗಡೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ.
ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕೋದ್ ಕಷ್ಟ ಆಯ್ತು ಅಂದ್ರೆ ಡಿಸ್ಟ್ರಿಕ್ಟ್ ನಲ್ಲಿ ಒಬ್ರು DRP ಅಂತ ಇರ್ತಾರೆ. ಬಹುಶಃ ಮೇಡಮ್ ನೀವು ಕನ್ಸಲ್ಟ್ ಮಾಡಿದ್ರೆ ಹೇಳ್ತಾರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ. ಅವ್ರ ಹತ್ರ ಹೋಗಿ ಹೇಳಿದ್ರು ಸಮೇತ ನೀವು ಎಲ್ಲ ನಿಮ್ಮ ಅಪ್ಲಿಕೇಶನ್ ತುಂಬಷ್ಟೊತ್ತಿಗೆ ನಿಮ್ಗೆ ಏನ್ ಜನರೇಟ್ ಆಗುತ್ತೆ ಅಂದ್ರೆ ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಒಂದು ರೆಡಿ ಆಗ್ಬಿಡುತ್ತೆ. ಅಲ್ಲೇ ರಿಪೋರ್ಟ್ ರೆಡಿ ಆಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವೆಲ್ಲರೂ ಸಮೇತ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಏನು 10-20 ಲಕ್ಷದ ತನಕ 10 ಲಕ್ಷದ ತನಕ ಸಾಲಕ್ಕೆ ಯಾವುದೇ ರೀತಿಯಾದಂತ ಅಡಮಾನ ಇಡಬಾರ್ದು ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಬಟ್ ಎಲ್ಲೋ ಒಂದ್ ರೀತಿಯಿಂದ ರೀಪೇಮೆಂಟ್ ಸರಿಗ್ ಬರಲ್ಲ ಮತ್ತು ಕೆಲವೊಬ್ರು ಸರಿಯಾಗಿ ಸಾಲ ಉಪಯೋಗಿಸ್ಕೊಂಡಿಲ್ದಂಗೆ ಬೇರೆ ಬೇರೆದಕ್ಕೂ ಯುಟಿಲೈಸ್ ಮಾಡ್ತಾರೆ ಅಂತ ಬ್ಯಾಂಕ್ ನ ಅನುಮಾನವಾಗಿ ನೋಡ್ತಾರೆ. ಬಟ್ ಪ್ರಾಮಾಣಿಕವಾಗಿ ಪೇಮೆಂಟ್ ಮಾಡಿ ನಮ್ಮ ಎಲ್ಲಾ ರುಟೀನ್ ಆಗಿ ಚೆನ್ನಾಗಿ ವ್ಯವಹಾರ ಇದ್ರೆ ಖಂಡಿತವಾಗೂ ಬ್ಯಾಂಕ್ ನಿಮ್ಮನ್ನ ಕರೆದು ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡುತ್ತೆ ಇಂತ ಯೋಜನೆಗಳು ಕೊಡೋದಕ್ಕೆ. ಅದ್ರ ಜೊತೆಗೆ ನಮ್ಮ ಮಿಷನರಿಗೆ ಬೇಕಾಗಿರೋ ಅಂತ ಏನು ಕೊಟೇಶನ್ಸ್ ಎಲ್ಲಾನು ಸಮೇತ ಕಲೆಕ್ಟ್ ಮಾಡಿ ಇಂತಿಂತ ಮಿಷನ್ಸ್ ನಮಗ್ ಬೇಕಾಗ್ಬೋದು ಅಂತ ಕೊಟೇಶನ್ ರೆಡಿ ಮಾಡಿ ಇಟ್ಕೊಳ್ರಿ. ನಿಮ್ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಹತ್ರ ಹೋಗಿ ಅದ್ ಕೊಟ್ರೆ ಅಪ್ಲಿಕೇಶನ್ ಹಾಕ್ತಾರೆ. ಒಂದು ನಿಮ್ಮ ಕೈನಲ್ಲಿ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗುತ್ತೆ. ನೀವ್ ಏನು ಮಾಡೋದ್ ಬೇಡ, ನಿಮ್ ಮನೆಯಲ್ಲಿ ಇದ್ಬಿಟ್ರಿ ಅಷ್ಟೇ. ಅಪ್ಲಿಕೇಶನ್ ಹಾಕಿ ಮನೆಯಲ್ಲಿರ್ರಿ. ಮನೆಯಲ್ಲಿದ್ರೆ DLC ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಕಮಿಟಿ ಇರುತ್ತೆ. ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಲ್ಲಿ ಆ ಜಿಲ್ಲೆಯ DC ಅವ್ರು ಇರ್ತಾರೆ. ಅದಾದ್ಮೇಲೆ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇರ್ತಾರೆ, CO ಇರ್ತದೆ. ಈ ಕಮಿಟಿ ಬಹುಶಃ 1-2 ದಿನದಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರಾಮಾಣಿಕವಾಗಿತ್ತು ಅಂದ್ರೆ ಅಪ್ಲಿಕೇಶನ್ ಸಮೇತ ಅಪ್ರೂವಲ್ ಮಾಡೋ ಅಂತದ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಎಲ್ಲಿಗೆ ಬರುತ್ತೆ? ಬ್ಯಾಂಕಿಗೆ ಬರುತ್ತೆ. ಬ್ಯಾಂಕಿನ ಅಧಿಕಾರಿಗಳು ನಿಮ್ಗೆ ಕಾಲ್ ಮಾಡ್ತಾರೆ. ಏನಂತ ಮಾಡ್ತಾರೆ? ಸರ್ ನಿಮ್ಮದೊಂದು ಅಪ್ಲಿಕೇಶನ್ ಬಂದಿದೆ, ನೀವು ಬಂದು ಇಂಥ ಬ್ಯಾಂಕ್ ಅಲ್ಲಿ. ಆಕ್ಚುಲಿ ನಾನು ಮಾಡ್ಬೇಕಾದ್ರೆ ಯಾವುದೇ ಅಡಮಾನ ಇರ್ಲಿಲ್ಲ. ಬಟ್ ಬಹುಶಃ ಈಗೇನೋ ಅಡಮಾನ ಇಡಬೇಕು ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅದ್ ಬಿಟ್ರೆ 100% ನೀವು ಏನಿಟ್ರು ಸಮೇತ 15 ಲಕ್ಷ ರೂಪಾಯಿ ಅಂದ್ರ ಮ್ಯಾಕ್ಸಿಮಮ್ ಕ್ಯಾಪಿಂಗ್ ಎಷ್ಟಿದೆ? 15 ಲಕ್ಷ. ಕೇಂದ್ರ ಸರ್ಕಾರದಿಂದ 35% ಸಬ್ಸಿಡಿ ಇದೆ ಮತ್ತು ರಾಜ್ಯ ಸರ್ಕಾರದಿಂದ ಇದಕ್ಕೆ ಮತ್ತೆ ಇನ್ನೊಂದು ಹಂತದಲ್ಲಿ 15% ಸಬ್ಸಿಡಿ, 50% ಸಬ್ಸಿಡಿ ಸಿಗುತ್ತೆ. 30 ಲಕ್ಷ ಮ್ಯಾಕ್ಸಿಮಮ್ ಇದ್ರ ಸಾಲ ತಗೊಂಡ್ರೆ ನೀವು 15 ಲಕ್ಷ ಸಬ್ಸಿಡಿ ತಗೊಬಹುದು. 10 ಲಕ್ಷ ತಗೊಂಡ್ರೆ ನಿಮಗೆ 5 ಲಕ್ಷ ರೂಪಾಯಿ ಅಷ್ಟು ನಿಮಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ. ಹಿಂಗೆ ಬಹಳ ನೀಟ್ ಆಗಿದೆ. ಆದ ಕಾರಣ ಯಾವುದೇ ಕಾರಣಕ್ಕೆ ನಿಮ್ಮನ್ನ ಯಾರು ಅಲ್ಸಲ್ಲ, ಯಾವುದೇ ಕಾರಣಕ್ಕೆ ಅಲ್ಸಲ್ಲ. ಅಧಿಕಾರಿಗಳು ಬಹಳ ನೀಟಾಗಿ ಬರೋಂಥದ್ದು ಮಾಡುತ್ತೆ. ನಿಮ್ ಬ್ಯಾಂಕ್ ಅಪ್ರೂವಲ್ ಆದ ತಕ್ಷಣ ನಿಮ್ ಯಾರ್ಯಾರು ಕೊಟೇಶನ್ ಕೊಟ್ಟಿರ್ತೀರ ಅವ್ರ ಅಕೌಂಟ್ಗೆ ಹೋಗುತ್ತೆ. ನೀವು ಮಿಷನರಿ ತಂದಿಟ್ಕೊಂಡು ನೀವೇನಿದೆ ಪ್ರೊಸೀಜರ್ ಮಾಡ್ಬೋದು. ಸೊ PMFME ಸ್ಕೀಮ್ ಬಹಳ ನೀಟ್ ಆಗಿದೆ ಮತ್ತು ಯಾವುದೇ ವಿಚಾರದಲ್ಲಿ ನೀವು ಸಂಬಂಧಪಟ್ಟ ನಾಟ್ ಓನ್ಲಿ ನಾನು ಗಾಣದ ಎಣ್ಣೆ ಹೇಳ್ತಾ ಇಲ್ಲ, ರೈತರಾಗಿ ನೀವು ಯಾವುದೇ ಇಂಥ ಉದ್ಯಮ ಕಿರು ಫಾರ್ ಎಕ್ಸಾಂಪಲ್ ಪ್ಯಾಕೇಜಿಂಗ್, ನೀವು ಸಿಗುವಂತ ಒಳ್ಳೆ ಧಾನ್ಯಗಳ ಪ್ಯಾಕೇಜಿಂಗ್ ನಡೆದು ಎಲ್ಲಾ ರೀತಿಯಾದಂತ ಪ್ರೊಸೆಸ್ ಮಾಡೋಂತ ಫುಡ್ಗಳನ್ನ ಸಮೇತ ಇದೇ ಏನಂತಾರೆ ಯೋಜನೆ ಅಂಡರ್ ತಗೊಂಡ್ಬಂದು ನೀವು ಖಂಡಿತವಾಗೂ ಈ ಯೋಜನೆ ಲಾಭ ಪಡಿಬಹುದು. ನಮಗೆ ಬ್ಯಾಂಕರ್ಸ್, ಕೆನರಾ ಬ್ಯಾಂಕ್ ಅವರ ಥ್ಯಾಂಕ್ಸ್, ಅವ್ರ ವಿಚಾರದಲ್ಲಿ ನಾವು ಈ ವಿಚಾರದಲ್ಲಿ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫರ್ದರ್ ನೆಕ್ಸ್ಟ್ ಪೇಜ್ ಮೇಡಮ್. ಸೊ ನಾವು ಒಂದು ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಇಷ್ಟು ಪ್ರೊಸೀಜರ್ ಆದ ನಂತರ ನಾವು 3 ವರ್ಷ ಗಾಣದ ಇಂಡಸ್ಟ್ರಿ ಆಗಿದೆ. ನೆಕ್ಸ್ಟ್ ಕ್ವಶನ್ ಬೇಕಾದ್ರೆ ಒಂದು 5-10 ನಿಮಿಷ ಟೈಮ್ ತಗೊಳ್ರಿ. ಏನ್ ಸರ್ ನೀವು ಸಕ್ಸಸ್ ಇದೀರಾ? ಕಷ್ಟ ಇದೆ. ನನಗೂ ಸಮೇತ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ನಾನು ಕೊಡ್ತೀರಾ ಅಂತದ್ದು ಏನಾದ್ರು ಬಹಳ ವರ್ಣರಂಜಿತವಾದಂತ ಪ್ರಾಡಕ್ಟ್ ಆಗಿದ್ರೆ ಬಹಳ ಜನ ಮುಗಿಬಿದ್ದು ತಗೊಂಡ್ಬಿಡ್ತಿದ್ರೇನೋ. ಬಟ್ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ದು ಪ್ರಾಡಕ್ಟ್ ನ ಮಾರಾಂತ ತುಂಬಾ ಕಷ್ಟ. ನಾವು ಸಮೇತ 1 ವರ್ಷ ತುಂಬಾ ಡಿಫಿಕಲ್ಟಿ ಫೇಸ್ ಮಾಡಿದೀವಿ. ಬಟ್ ಗಾಣದ ಎಣ್ಣೆ ತೆಗೆದು ಮಾರಾ ಅಂತದ್ದು ತಪ್ಪರೆ ಏನೇ ಉದ್ಯಮ ಮಾಡೋ ಅಂತದ್ದು ನಮ್ಮ ಪ್ರಕಾರ ರಾಕೆಟ್ ಸೈನ್ಸ್ ಅಲ್ಲ, ಇಟ್ಸ್ ಎ ಮಾರ್ಕೆಟ್ ಸೈನ್ಸ್, ಮಾರ್ಕೆಟಿಂಗ್ ಸೈನ್ಸ್ ಇವೆಲ್ಲನೂ ಸಮೇತ. ಆದ ಕಾರಣ ಆ ಮಾರ್ಕೆಟ್ ಸೈನ್ಸ್ ನಾವೆಲ್ಲರೂ ಸಮೇತ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗೂ ಏನ್ ಬೇಕಾದ್ರೂ ಸಮೇತ ಮಾರಾಟ ಮಾಡ್ಬೋದು. ಬಟ್ ಒಳ್ಳೇದೇ ಮಾರಾಟ ಮಾಡೋಣ ಅನ್ನೋದಷ್ಟೇ ನಮ್ಮ ಯೋಚನೆ ಮತ್ತು ಚಿಂತನೆಗಳಲ್ಲಿ ಇರ್ಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಸಮೇತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಒಳ್ಳೆ ಪ್ರಾಡಕ್ಟ್ ಗಳು ಮಾರ್ಕೆಟ್ ನಲ್ಲಿ ಸಿಕ್ಕಾಗ ಅದನ್ನ ಬೆಂಬಲಿಸಿ ಅದನ್ನೇ ಉಪಯೋಗಿಸ ಅಂತ ನಮಗೂ ಸಮೇತ ಬರ್ಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಅದನ್ನ ಅಷ್ಟನ್ನೇ ಕೊಡಕ್ ಸಾಧ್ಯ, ಇನ್ನೇನು ನಾವು ಕೊಡಕ್ ಸಾಧ್ಯ ಇಲ್ಲ. ಆದ ಕಾರಣ ಏನಂದ್ರೆ ಮಾರ್ಕೆಟ್ ಸೈನ್ಸ್ ನ ನಾವೆಲ್ಲರೂ ಸಮೇತ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ನಾವು ಎಷ್ಟು ಪ್ರೊಸೀಜರ್ ನಲ್ಲಿ, ಯಾಕಂದ್ರೆ ಫಸ್ಟಿಗೆ ನಾವು ಇಲ್ಲೇ ಕುತ್ಕೊಂಡು ಇಲ್ಲೇ ವ್ಯಾಪಾರ ಮಾಡ್ತೀವಿ, ಇಲ್ಲ ನಮ್ಮ ಹತ್ರ ಆಗ್ಲಿಲ್ಲ, ಸಾಧ್ಯ ಆಗ್ಲಿಲ್ಲ. ಕಾಲಾನುಕಾಲಕ್ಕೆ ಕೃಷಿ ಇಲಾಖೆಯಿಂದ ನಮಗೆ ಏನಂದ್ರೆ ಮೇಳಗಳು ಅರೇಂಜ್ ಮಾಡಿದಾಗ ಅಲ್ಲಿ ಹೋಗಿ ಪ್ರಯತ್ನ ಪಟ್ವಿ. ಅಲ್ಲೂ ಒಂದ್ ರೀತಿಯಿಂದ ಎಲ್ಲೋ ಒಂದು 10-15% ಬೆನಿಫಿಟ್ ಆಯ್ತು. ಅದಾದ್ಮೇಲೆ ನಮ್ಮದೇ ಆದಂತ ಸ್ವಂತ ವೆಬ್ಸೈಟ್ ಒಂದು silkcitynaturals.com ಅಂತ ಒಂದು ವೆಬ್ಸೈಟ್ ರೆಡಿ ಮಾಡಿಸಿದ್ವಿ.
ಅದಕ್ಕೂ ಸಮೇತ ಸ್ವಲ್ಪ ಮಟ್ಟಿಗೆ ನಮ್ಗೆ ಬೆನಿಫಿಟ್ ಆಯ್ತು. ಅದಾದ ನಂತರ ಆನ್ಲೈನ್ ಮೀರಿನೂ ಸಮೇತ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ಆಯಿಲ್ ನ ಸೇಲ್ ಮಾಡೋದಕ್ಕೆ ಅಮೆಝಾನ್, ಫ್ಲಿಪ್ಕಾರ್ಟ್ ಇಂಥ ಕಡೆನೆಲ್ಲ ಸಮೇತ ಸೇಲ್ ಮಾಡೋದಕ್ಕೆ ಪ್ರಾರಂಭಿಸಿದ್ವಿ. ಅದಷ್ಟೇ ಅಲ್ಲದೆ ಇತ್ತೀಚಿನ ದಿನದಲ್ಲಿ 4 ಭಾಗದಲ್ಲಿ ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಹೊರತುಪಡಿಸಿ ಚಿತ್ರದುರ್ಗ ಟೌನ್ ನಲ್ಲಿ 1 ಮತ್ತು ಮೊಳಕಾಲ್ಮೂರ್ನಲ್ಲಿ 1, ಅದಾದ ನಂತರ ಪಕ್ಕದ ರಾಯದುರ್ಗದಲ್ಲಿ ಮತ್ತು ಬಳ್ಳಾರಿ, ಅದಾದ ನಂತರ ಇಷ್ಟು ಕಡೆ ಮತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿ ಇಷ್ಟು ಕಡೆ ನಾವು ಒಂದೊಂದು ಔಟ್ಲೆಟ್ ಗಳನ್ನ ಪ್ರಾರಂಭ ಮಾಡಿದೀವಿ. ನಮ್ಗೆ ಫಸ್ಟ್ ಔಟ್ಲೆಟ್ ಯಾಕಂದ್ರೆ ಇದೆಲ್ಲಾನು ಸಮೇತ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಬಲ್ ಗೂಡ್ಸ್, ಅಂದ್ರೆ ದಿನನಿತ್ಯ ಉಪಯೋಗಿಸುವಂತ ಗೂಡ್ಸ್ ನ ಯಾರೋ ಆನ್ಲೈನ್ ಮಾಡಿ ಫೋನ್ ಮಾಡಿ ತಗೊಂತಾರಪ್ಪ ಅಂತ ಇಲ್ಲ. ಆಕ್ಚುಲಿ ಅಲ್ಲಿವರೆಗೂ ಕಾಯ್ತಾರಪ್ಪ ಅಂತಾನು ಸಮೇತ ಗ್ಯಾರಂಟಿ. ಅದಕ್ಕೆ ಜನಗಳಿಗೆ ಈಸಿಯಾಗಿ ತಲುಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲೆಲ್ಲೇ ಔಟ್ಲೆಟ್ ಗಳು ಮಾಡ್ತಾ ಇದೀವಿ. ಔಟ್ಲೆಟ್ ಮಾಡೋದ್ರಿಂದನೂ ಸಮೇತ ಜಾಸ್ತಿಯಾಗಿ ನಮ್ಮ ಸೇಲ್ ಜಾಸ್ತಿ ಆಗ್ತಾ ಇದೆ. ನಾವು ಫಸ್ಟ್ ವರ್ಷ ಸುಮಾರು 30 ಲಕ್ಷದ ವ್ಯಾಪಾರ ಮಾಡಿದೀವಿ. ಅದಾದ ನಂತರ 2ನೇ ವರ್ಷ ಸುಮಾರು 1,70,00,000 ನಾವು ವ್ಯಾಪಾರ ಮಾಡಿದೀವಿ. ಅದಾದ ನಂತರ ಈಗ ಬರುವಂತ ಈಗ ಇನ್ನ ನಮ್ಮದು 10ನೇ ತಿಂಗಳು ಅಂದ್ರೆ ಈಗ ಇದು 3ನೇ ತಿಂಗಳು, ಬರೀ 5 ತಿಂಗಳಿಗೆ ವಿ ಹ್ಯಾವ್ ಕ್ರಾಸ್ ಟು 1.5 crores. ನಾವು ಆ ಮಟ್ಟದ ವ್ಯಾಪಾರನೂ ಸಮೇತ ಕಂಟಿನ್ಯೂಟಿ ಇರೋದ್ ಕಾರಣ ವ್ಯಾಪಾರನೂ ಸಮೇತ ತುಂಬಾ ಚೆನ್ನಾಗುತ್ತೆ. ಜೊತೆಗೆ ಲಾಭ ತುಂಬಾ ದೊಡ್ಡ ಮಟ್ಟಕ್ಕೆ, ಅಂದ್ರೆ ನಮ್ಮ ಪ್ರೈಸ್ ಕಮ್ಮಿ ಇಟ್ಟು ಕ್ವಾಂಟಿಟಿ ಜಾಸ್ತಿ ಹೋಗೋಕ್ ಸ್ಟಾರ್ಟ್. ಯಾಕಂದ್ರೆ ನಮ್ಮ ಹತ್ರ ಒಂದು 9 ಗಾಣದಲ್ಲಿ ಒಂದ್ ದಿನಕ್ಕೆ ನಾವು ಸುಮಾರು 270 ಲೀಟರ್ ನಮ್ಮ ಹತ್ರ ಗಾಣದ ಎಣ್ಣೆಗಳು ಅಂದ್ರೆ ತೆಗಿಬಹುದು. ನಮ್ಮ ಗಾಣದ ಇಂಡಸ್ಟ್ರಿ ನೀಟ್ನೆಸ್ ನೋಡಿ ಸಾಕಷ್ಟು ಜನ ನಮ್ಮ ಹತ್ರದನ್ನ ವೈಟ್ ಲೇಬಲಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಇಲ್ಲಿಂದ ಅಂದ್ರೆ ಅವ್ರ ಹತ್ರ ಆಯಿಲ್ ನ ರೆಡಿ ಮಾಡಿಸ್ಕೊಂಡ ನಂತರ ಅವ್ರವ್ರ ಲೇಬಲ್ ಗಳು ಅಚ್ಚುವಣ್ ಮಾಡೋಂಥದ್ದು ಮಾಡ್ತಿದ್ದಾರೆ ಸಾಕಷ್ಟು ಜನ. ಅದಕ್ಕೂ ಸಮೇತ ನಾವು ಮಾಡ್ಕೊಟ್ಟಿದೀವಿ. ಯಾಕಂದ್ರೆ ಯಾವ್ದೋ ಒಂದ್ ರೀತಿಯಿಂದ ಒಳ್ಳೆ ವಸ್ತುಗಳು ಜನಗಳಿಗೆ ತಲುಪಬೇಕಂತ ನಾವು ಹೋಗಿದೀವಿ. ನೆಕ್ಸ್ಟ್ ಸ್ಲೈಡ್ ನಾವು ಇಷ್ಟು ನನ್ನ ಕೊನೆ ವಿಚಾರ. ಈಗ ಸುಮಾರು 50 ನಿಮಿಷ ಆಯ್ತು ನಾನು ಮಾತಾಡಕ್ ಪ್ರಾರಂಭ ಮಾಡಿ. ಇಷ್ಟು ಸಮೇತ ಸುಮಾರು ಇಷ್ಟು ಜನನು ಸಮೇತ ನೀವು ಪ್ರೆಸೆನ್ಸ್ ಇದ್ ಕೇಳಿದೀರಾ. ನನ್ನ ಕೊನೆಯ ಒಂದು ರಿಕ್ವೆಸ್ಟ್ ಅಷ್ಟೇ, ಏನಿಲ್ಲ, ನಮ್ಮ ಅಡಲ್ಟ್ರೇಷನ್ ಚೈನ್ ಅಂದ್ರೆ ಏನು ಈ ಕಲಬೆರಕೆ ಇರುವಂತ ವಸ್ತುಗಳನ್ನ ತಿನ್ನಂತದ್ನ ಕಟ್ ಮಾಡಿ ದಯಮಾಡಿ ಅದೆಲ್ಲಿಂದ ಪ್ರಾರಂಭ ಆಗ್ಬೇಕು, ನಮ್ಗಳಿಂದ ಪ್ರಾರಂಭ ಆಗ್ಬೇಕು. ಫಸ್ಟ್ ನಮ್ ಮನೆಗೆ ಉಪಯೋಗಿಸ ಅಂತ ಎಣ್ಣೆ ಆಯ್ತು, ನಮ್ಮ ಅಡಿಗೆ ಮನೆಯಲ್ಲಿ ಉಪಯೋಗಿಸ ಅಂತ ಯಾವುದೇ ಕಲಬೆರಕೆ ವಸ್ತುಗಳನ್ನ ತರ ಅಂತದ್ ಬಿಡೋದು ಮತ್ತು ನಮ್ಮ ಮಕ್ಳಿಗೆ ತಿನ್ಸ ಅಂತ ವಸ್ತುಗಳಿಗಿಂತ ನಮ್ ಕೈಯಲ್ಲಿರೋದು. ಅದಾದ ನಂತರ ಒಳ್ಳೆ ದೇಶ ನಿರ್ಮಾಣ ಮಾಡೋದಕ್ಕೆ, ಒಳ್ಳೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ಮತ್ತು ಆರೋಗ್ಯವಂತ ಭಾರತ ನಿರ್ಮಾಣ ಮಾಡೋದಕ್ಕೆ ಇಲ್ಲಿಂದನೇ ಪ್ರಾರಂಭ ಆಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಆದ ಕಾರಣ ನೀವೆಲ್ಲರೂ ಸಮೇತ ಕೇಳಿದೀರಾ. ನೆಕ್ಸ್ಟ್ ಸ್ಲೈಡ್ ಇಷ್ಟೊತ್ತನಕ ಸಮೇತ ಕೇಳಿದೀರಾ. ಸೊ ನನ್ನದು ಸಿಲ್ಕ್ ಸಿಟಿ ನ್ಯಾಚುರಲ್ ವೆಬ್ಸೈಟ್ ನಮ್ಮದು, ನೀವು ವಿಸಿಟ್ ಮಾಡಿ ನಾನು ಇಷ್ಟೊತ್ತಂಕ ಹೇಳಿದ್ದಲ್ದೆ ನೀವೆಲ್ಲರೂ ಸಮೇತ ಮಾಹಿತಿ ಪಡಿಬಹುದು. ಮತ್ತು ನಮ್ಮ ಗಾಣಕ್ಕೆ ಎನಿ ಟೈಮ್ ನೀವು ಜಸ್ಟ್ ನಮ್ಮ ಫೋನ್ ನಂಬರ್ ಕೊಡ್ತೀನಿ, ಬೇಕಿದ್ರೆ ಮೇಡಮ್ ಹತ್ರ ಎನಿ ಟೈಮ್ ವಿಸಿಟ್ ಮಾಡ್ಬೋದು. 12 ತಾಸು ಓಪನ್ ಇರುತ್ತೆ. ಮತ್ತು ಯಾರು ಬಂದ್ರು ಸಮೇತ ಎಲ್ಲಾ ಪ್ರೊಸೀಜರ್ನು ಸಮೇತ ಹೇಳ್ಕೊಡ್ತೀವಿ. ಯಾಕಂದ್ರೆ ನಂದು ಒಪ್ನೋದ್ ಸೊತ್ತಲ್ಲ. ವರ್ಷಗಳ ಕಾಲ ಪ್ರಧಾನ ಮಂತ್ರಿಗಳು ಒಂದ್ ಮಾತು ಹೇಳಿದ್ರು, ಈ ದೇಶದಲ್ಲಿ ಮಿಲ್ಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು ಕಳೆದೇ ಹೋಗ್ಬಿಟ್ಟಿದ್ವು. ಪ್ರಧಾನ ಮಂತ್ರಿಗಳು ಹೇಳಿ ಅದನ್ನ ಒಂದು ಮೇನ್ ಸ್ಟ್ರೀಮಿಗೆ ತಗೊಂಡ್ಬಂದು ಈಗ ಬೆಳೆಯೋದು ಜಾಸ್ತಿ ಆಗಿದೆ, ಜನಗಳು ತಿನ್ನೋದು ಜಾಸ್ತಿ ಆಗಿದೆ. ಹಂಗೆ ಸಿರಿಧಾನ್ಯಗಳನ್ನ ಹೇಗೆ ಮಾರುಕಟ್ಟೆಗೆ ತಂದ್ರು ಹಂಗೆ ಈ 5 ವರ್ಷಗಳ ಕಾಲ ಪ್ರಧಾನ ಮಂತ್ರಿಗಳು ಒಂದ್ ಮಾತು ಹೇಳಿದ್ದಾರೆ, ಆತ್ಮನಿರ್ಭರ ಆಗ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಅಡಿಗೆ ಎಣ್ಣೆಗಳಲ್ಲಿ ಅಂದ್ರೆ ನಮ್ಮ ಸ್ವಂತಕ್ಕೆ ಬೆಳಿಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಆದ ಕಾರಣ ಆ ದೃಷ್ಟಿಯಿಂದನೂ ಸಮೇತ ನಮ್ಮಲ್ಲೇ ಸಿಗುವಂತ ಲೋಕಲ್ ಆಗಿ ಸಿಗುವಂತ ಗಾಣದ ಎಣ್ಣೆಗಳು ತಪ್ಪರೆ ಒಳ್ಳೆ ಗಾಣದ ಎಣ್ಣೆಗಳಿಗೆ ನೀವು ಪ್ರೋತ್ಸಾಹಿಸಿ. ಮತ್ತು ನೀವು ಯಾರಾದ್ರೂ ಉದ್ಯಮಗಳು ಆಗ್ಬೇಕು ಅಂತಿದ್ರೆ ಎನಿ ಟೈಮ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಂತ, ಮತ್ತು ಯಾವುದೇ ಕಾರಣಕ್ಕೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ಬೇಡ್ರಿ ದಯಮಾಡಿ, ಇದು ನಮ್ಮ ರಿಕ್ವೆಸ್ಟ್. ನೀವ್ ಯಾರೇ ಪ್ರಾರಂಭಿಸಿದ್ರು ಕ್ವಾಲಿಟಿ ಕಳಿಬೇಡ್ರಿ. ಯಾಕಂದ್ರೆ ಒಬ್ಬ ಕಸ್ಟಮರ್ ನಿಮ್ಮನ್ನ ಬಹಳ ನಂಬಿ ಬಂದಿರ್ತಾನೆ, ಅವನಿಗೆ ದಯಮಾಡಿ ಮೋಸ ಮಾಡೋದ್ ಬೇಡ ಅಂತ ಹೇಳಿ ನಾನು ಕೇಳ್ಕೊಂತ ಇಷ್ಟೊತ್ತನಕ ನನಗೆ ಈ ವಿಚಾರವಾಗಿ ಏನೇನೋ ಒಂದು ಗಾಣದ ಎಣ್ಣೆಗಳ ವಿಚಾರ, ಅದಾದ ನಂತರ ಗಾಣದ ಎಣ್ಣೆ, ಅದಾದ ನಂತರ ಕ್ವಾಲಿಟಿ ಗಾಣದ ಎಣ್ಣೆಗಳ ಉತ್ಪಾದನೆ ದೃಷ್ಟಿಯಿಂದ, ಮತ್ತು ಸಿಲ್ಕ್ ಸಿಟಿ ನ್ಯಾಚುರಲ್ಸ್ ನ ಗಾಣದ ಎಣ್ಣೆಗಳಲ್ಲಿ ಏನೆಲ್ಲ ಉತ್ಪಾದನೆಗೆ ತಗೊಂಡಂತ ಅಂಶಗಳ ವಿಚಾರ, ಅದಾದ ನಂತರ
ಗಾಣದ ಎಣ್ಣೆ ಇಂಡಸ್ಟ್ರಿ ಮಾಡ್ಬೇಕಾದ್ರೆ PMFME ಏನೆಲ್ಲ ಯೋಜನೆ, ಅದಾದ ನಂತರ ಕೊನೆಯದಾಗಿ ನಮ್ಮ ಒಳ್ಳೆ ಚಿಂತನೆಗಳಿಗೆ ನೀವೆಲ್ಲರ ಸಮೇತ ಬೆಂಬಲಿಸ್ತೀರಾ ಅಂತ ನಾನು ಅನ್ಕೊಂಡು ನನಗೆ ಈ ಸೆಷನ್ ನ ಅಟೆಂಡ್ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲೋ ಮೊಳಕಾಲ್ಮೂರು, ಎಲ್ಲಿನೋ ಮೈಸೂರು, ಅಲ್ಲಿನ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿಯ ಕೇಂದ್ರದ ನಾಗನಹಳ್ಳಿ ಮೈಸೂರು ಇಲ್ಲಿನ EO ಆಗಿರುವಂತ ಶ್ರೀಮತಿ ಗೌರಮ್ಮ ಮೇಡಮ್ ಅವ್ರಿಗೆ ನನ್ನ ವತಿಯಿಂದ ಪರ್ಸನಲ್ ಆಗಿ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರಿಗೂ ಸಮೇತ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದ. ನೀವೇನೇ ಕ್ವಶನ್ ಇದ್ರು ಸಮೇತ ಬೇಕಿದ್ರೆ ನಾನು ಒಂದು 5-10 ನಿಮಿಷದಲ್ಲಿ ನಾನು ಖಂಡಿತವಾಗ್ಲೂ ಕೇಳಿ. ಥ್ಯಾಂಕ್ ಯು ಸರ್. ಈಗ ಕೆಲವರು ತಮ್ಮ ನಂಬರ್ ಕೇಳಿದ್ರು ಸರ್. ನಂಬರನ್ನ ಕೊನೆಯಲ್ಲಿ ಹೇಳ್ತೀವಿ. ಈಗ ತಮ್ಮಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ನಮಸ್ತೆ ಸರ್. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ನನ್ನ ಹೆಸರು ನಂದಿನಿ ಅಂತ, ಮೈಸೂರಿಂದ. ಮೇಡಮ್. ಸರ್, ಈಗ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಹೇಳಿದ್ರಿ. ಇದಕ್ಕೆ ರೈತರೇ ಆಗಿರ್ಬೇಕಾ, ಸ್ವಂತ ಜಾಗ ಇರ್ಬೇಕಾ, ರೈತರಲ್ದವ್ರು ಈಗ ಸಿಟಿನಲ್ಲಿ ಇರೋರು ಕೂಡ ಇದ್ರದ್ದು ಪ್ರಯೋಜನ ಪಡ್ಕೊಳ್ಬಹುದಾ? ಅದಕ್ಕೆ ಮಾನದಂಡಗಳೇನು ಅಂತ ತಿಳಿಸ್ಕೊಡ್ಬೋದಾ? ಮೇಡಮ್, ನಾವೇನ್ ರೈತರಾಗ್ಲೇ ಇರ್ಬೇಕು ಅಂತಿಲ್ಲ, ಬಟ್ ಒಳ್ಳೆ ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡ್ತೀನಿ ಅಂತೇಳಿ ನಮ್ ಮನಸ್ಸಿನಲ್ಲಿ ಫಸ್ಟ್ ಇರ್ಬೇಕು. ಅದಕ್ಕೆ ಬೇಕಾಗಿರೋಂತ ನಾಲೆಡ್ಜ್, ಯಾಕಂದ್ರೆ ನೀವು ಮೈಸೂರಿನವ್ರ ಆದ ಕಾರಣ ನಿಮ್ಮ ಹತ್ರ CFTRI ಇದೆ ಮೇಡಮ್. CFTRI ನಲ್ಲೇ ಸಾಕಷ್ಟು ಫಾರ್ಮುಲೇಷನ್ಸ್, ನಾವೆಲ್ಲರೂ ಅಲ್ಲಿಗೆ ಬಂದು ಅಲ್ಲಿರೋಂತ ಫಾರ್ಮುಲೇಷನ್ಸ್ ತಗೊಂಡ್ಬರ್ತೀವಿ. ಅವನ್ ತಗೊಂಡ್ಬಂದಿರೋ ಕಾರಣ ಯಾವುದೇ ಕಾರಣ ನೀವು ರೈತರಾಗ ಸ್ವಂತ ಜಾಗ ಅಂತ ಏನಿಲ್ಲ ಮೇಡಮ್. ಇತ್ತೀಚೆಗೇನೋ ಬ್ಯಾಂಕರ್ಸ್ ಸ್ವಲ್ಪ ಮಟ್ಟಿಗೆ ಕೊಲ್ಯಾಟ್ರಲ್ ಪ್ಲೆಡ್ಜ್ ಕೇಳ್ತಾ ಇದಾರೆ ಅನ್ನೋದ್ ಬಿಟ್ರೆ ಇನ್ನೆಲ್ಲಾನು ಸಮೇತ ಇದ್ರೊಳಗೆ ಬಹಳ ನೀಟಾಗಿದೆ ಯೋಜನೆ. ಎಷ್ಟು ಲಕ್ಷದವರೆಗೂ ಸಾಲ ಸಿಗಬಹುದು? 30 ಲಕ್ಷ ಮ್ಯಾಕ್ಸಿಮಮ್ 30 ಲಕ್ಷ ಇದು ಕ್ಯಾಪಿಂಗ್, ಅಂದ್ರೆ 15 ಲಕ್ಷ ಸಬ್ಸಿಡಿ ಕ್ಯಾಪಿಂಗ್ ಇದೆ 30 ಲಕ್ಷ ತಗೊಬಹುದು. ಒಂದ್ ಮಿಷನ್ ಇಂದಾನು ಶುರು ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು, ಖಂಡಿತ. ಒಂದೇ ಮಿಷನ್ ಅಲ್ಲಿ ಎಲ್ಲಾ ತರದ ಎಣ್ಣೆಗಳನ್ನು ಮಾಡಬಹುದು? ಇಲ್ಲ ಮೇಡಮ್, ಶೇಂಗಾ, ಕೊಬ್ಬರಿ 2 ಮಾತ್ರ ಉಪಯೋಗಿಸಬಹುದು. ಅದು ಸಮೇತ ನೀಟಾಗಿ ವಾಶ್ ಮಾಡೋದ್ರಿಂದ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಬೇರೆ ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ ಕೇಳೋದು ಬೇರೆಯವರಿಂದ? ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ಬಳ್ಳಾರಿ ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು.